शङ्करं शङ्कराचार्यं केशवं बादरायणं सूत्रभाष्यकृतौ ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। वेदो नित्यमधीयतां तदुदितं कर्म स्वनुष्ठीयताम् तेनेशस्य विधीयतामपचितिः काम्ये मतिस्त्यज्यताम् पापौघः परिधूयतां भवसुखे दोषोऽनुसन्धीयताम् आत्मेच्छा व्यवसीयतां निजगृहात् पूर्णं विनिर्गम्यताम् सङ्गत्सत्सु विधीयतां भक्तिर्दृढाधीयताम् शान्त्यादिः परिचीयतां दृढतरं कर्माशु सन्त्यज्यताम् सद्विद्वानुपसृप्यतां प्रतिदिनं तत्पादुकासेव्यताम् ब्रह्मैकाक्षरमर्च्यतां श्रुतिशीलो वाक्यं समाकर्ण्यताम् वाक्यार्थश्च विचार्यतां श्रुतिशिरः पक्षः समाश्रीयताम् दुस्तर्कात् सुविरम्यतां श्रुतिमतस्तर्को ब्रह्मास्मीति विभाव्यताम् अहरहर् गर्वः परित्यज्यताम् देहेऽहं मतिरुज्यताम् बुधजनैर्वादः परित्यज्यताम् क्षुद्व्याधिश्च चिकित्स्यताम् ಒಟ್ಟಿಗೆ ಹೇಳೋಣ क्षुद्व्याधिश्च चिकित्स्यतां प्रतिदिनं भिक्षौषधं भुज्यताम् स्वाद्रन्नं न तु याच्यतां विधिवशात् प्राप्तेन सन्तुष्यताम् शीतोष्णादिविषह्यतां न तु वृथा वाक्यं समुच्चार्यताम् औदासीन्यमभीप्स्यतां जनಕೃಪಾನೈಷ್ಠುರ್ಯಮುತ್ಸೃಜ್ಯತಾಂ. ಮೊದಲನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಸ್ವಧರ್ಮಾನುಷ್ಠಾನ ಹಾಗೂ ಕರ್ಮಯೋಗ ಈ ಎರಡು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಎರಡನೇ ಶ್ಲೋಕದಲ್ಲಿ ಭಗವಂತನ ಉಪಾಸನೆ ಮತ್ತು ಅದರಿಂದ ಸಿಗತಕ್ಕಂತಹ ಫಲ ಶಾಂತ್ಯಾದಿ ಪರಿಚಯತಾಂ ಅದನ್ನು ತಿಳಿಸಿಕೊಟ್ರು. ತದನಂತರ ಜ್ಞಾನಯೋಗಕ್ಕೆ ಪೂರ್ವ ಸಿದ್ಧತೆಯಾದಂತಹ ಸನ್ಯಾಸ ಮತ್ತು ಪ್ರಣವೋಪಾಸನೆ, ಗುರುಸೇವೆ ಮುಂತಾದವುಗಳನ್ನು ಹೇಳಿ ಶ್ರವಣದ ವಿಷಯವಾಗಿ ತಿಳಿಸಿಕೊಟ್ಟರು. ಮೂರನೇ ಶ್ಲೋಕದಲ್ಲಿ ಮನನ, ಆತ್ಮವಿಚಾರವನ್ನು ಸಂಶಯರಹಿತವಾಗಿ ಮಾಡಿಕೊಳ್ಳುವುದಕ್ಕೆ ಯಾವ ರೀತಿ ಚಿಂತನೆಯನ್ನು ಮಾಡಬೇಕು ಎನ್ನುವಂತಹ ಮನನದ ಪ್ರಕ್ರಿಯೆಯನ್ನು ತಿಳಿಸಿಕೊಟ್ಟರು. ಹಾಗೂ ನಿಧಿಧ್ಯಾಸನದ ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡರು. ನಾಲ್ಕನೇ ಶ್ಲೋಕದಲ್ಲಿ ನಿಧಿಧ್ಯಾಸನದ ಕಾಲದಲ್ಲಿ ಸಾಧಕನ ಜೀವನ ಶೈಲಿ ಹೇಗಿರಬೇಕು ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಿಧಿಧ್ಯಾಸನ ಮಾಡುವಾಗ
ನಮ್ಮ ಜೀವನ ಶೈಲಿ ಅದಕ್ಕೆ ಪೂರಕವಾಗಿರಬೇಕು ಅಂತ. ನೋಡಿ, ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಮಾತಿದೆ, ನಿಮಗೆ ಆರೋಗ್ಯ ಪ್ರಾಪ್ತಿಯಾಗಬೇಕಾದ್ರೆ ಔಷಧಿಯೊಟ್ಟಿಗೆ ಪಥ್ಯ ಕೂಡ ಮಾಡಬೇಕು ಅಂತ ಹೇಳ್ತಾರೆ ಅವರು. ನೀವು ಬರೀ ಔಷಧಿಯನ್ನು ಸೇವಿಸಿ ಪಥ್ಯ ಮಾಡದೇ ಇದ್ದರೆ ಔಷಧಿ ತನ್ನ ಕೆಲಸ ಮಾಡಲ್ಲ. ಔಷಧಿ ಸೇವಿಸ್ತಾ ಪಥ್ಯ, ಈ ಆಹಾರ ಬಿಡಬೇಕು, ಈ ಆಹಾರ ಸೇವಿಸಬೇಕು ಎಲ್ಲ ಹೇಳ್ತಾರೆ, ಉಪ್ಪು ಹುಳಿ ಖಾರ ಬಿಡಬೇಕು ಎಲ್ಲ ಹೇಳ್ತಾರೆ. ಸೊ ಆವಾಗಲೇ ಅದು ಕೆಲಸ ಮಾಡೋದು ಅಲ್ವಾ. ಒಮ್ಮೊಮ್ಮೆ ಏನು ವೀರೇಚನ ಔಷಧಿ ಕೊಡ್ತಾರಂತೆ ಆಯುರ್ವೇದದಲ್ಲಿ, ಎಲ್ಲ ಕೊಳೆಯೆಲ್ಲ ಶುಚಿ ಮಾಡಿ ಆಮೇಲೆ ಔಷಧಿ ಕೊಟ್ಟರೆ ದೇಹಕ್ಕೆ ಹಿಡಿತದೆ ಅಂತ. ಅಧ್ಯಾತ್ಮಶಾಸ್ತ್ರದಲ್ಲಿಯೂ ಹಾಗೆ ನಿಧಿಧ್ಯಾಸನ ಮಾಡುವಾಗ ಅದಕ್ಕೆ ಪೂರಕವಾದ ಜೀವನ ಶೈಲಿಯ ಪಥ್ಯ. ಅಮಾನಿತ್ವಾದಿ ಗುಣಗಳನ್ನು 13ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೋ ಭಗವಂತ, ಸಹಕಾರಿ ಸಾಧನೆ ಅಂತ, ಅದೇ ಪಥ್ಯ. ಇಲ್ಲದಿದ್ದರೆ ಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಬದಲಾವಣೆಯನ್ನು ತರುವುದಿಲ್ಲ. ಜ್ಞಾನ ಬುದ್ಧಿಯಲ್ಲಿರ್ತದೆ, ಹೃದಯ ದುರ್ಬಲವಾಗಿರ್ತದೆ. ಜ್ಞಾನದ ಪ್ರಯೋಜನ ಏನು? ಇಮೋಷನಲ್ ಸ್ಟ್ರೆಂತ್, ನಮ್ಮ ಭಾವನಾತ್ಮಕವಾದ ಅಂತಃಕರಣ ಏನಿದೆ ಅದಕ್ಕೆ ಶಕ್ತಿ ಬರಬೇಕು, ಜೀವನವನ್ನು ಎದುರಿಸುವ ಸಾಮರ್ಥ್ಯ ಬರಬೇಕು ಅಂತ ತಾನೇ ನಾವು ಜ್ಞಾನವನ್ನು ಆಶ್ರಯಿಸಿರೋದು. ಎಲ್ಲ ತಿಳ್ಕೊಂಡಿದ್ದೇವೆ, ಅದರ ಲೈಫನ್ನು ಫೇಸ್ ಮಾಡುವಂತಹ ಪ್ರಸಂಗ ಬಂದಾಗ ನಾನು ಎಲ್ಲರ ಹಾಗೆ ವರ್ತಿಸ್ತೇನೆ ಅಂತ ಆದರೆ ಜ್ಞಾನ ನಮಗೆ ಯಾವ ಪ್ರಯೋಜನವನ್ನು ಉಂಟು ಮಾಡಿಲ್ಲ. ಎಷ್ಟೋ ಜನ ಹೇಳೋದು, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ದೇವರ ದೊಡ್ಡ ಭಕ್ತರು ಅಂತ ಹೇಳೋದು. ಈಗ ದೇವರ ದೊಡ್ಡ ಭಕ್ತರು ಅಂತಾದರೆ ಕಷ್ಟಗಳು ನಷ್ಟಗಳು ಬಂದಾಗ ಅಳಬಾರ್ದಲ್ವ? ಯಾಕೆ? ನೀವು ದೇವರನ್ನು ನಂಬಿದ್ದೀರಿ ಅಂತಾದರೆ, ದೇವರು ಕಾಪಾಡ್ತಾನೆ ಅಂತ ಹೇಳೋದಾದರೆ ಅಳೋದು ಯಾಕೆ? ಹಾಗಾದ್ರೆ ಅರ್ಥ ಏನು? ನಿಮ್ಮ ನಂಬಿಕೆ ಇನ್ನೂ ಬೆಳೀಬೇಕು. ಹಾಗೆ ನಾನು ಅಧ್ಯಾತ್ಮ ಪಥದಲ್ಲಿದ್ದೇನೆ, ಜ್ಞಾನ ಮಾರ್ಗದಲ್ಲಿದ್ದೇನೆ, ಆತ್ಮವಿಚಾರವನ್ನು ಮಾಡ್ತಿದ್ದೇನೆ ಎಂದಾಗ ಬದುಕನ್ನು ಧೈರ್ಯವಾಗಿ ಸಮರ್ಥವಾಗಿ ಎದುರಿಸುವಂತಹ ಮನೋಬಲ ನಮಗೆ ಬೇಕು. ಆ ಬಲ ಯಾವುದರಿಂದ ಪಡ್ಕೊಳ್ಬೇಕು? ಲೋಕನೀತಿಗಳಿಂದ ಅಲ್ಲ. ಲೋಕನೀತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮನುಷ್ಯ ಗಟ್ಟಿಯಾಗಿರಬೇಕು, ಧೈರ್ಯವಾಗಿರಬೇಕು, ಏನಂತ ಇನ್ಫಾರ್ಮೇಷನ್ ಲೋಕನೀತಿಗಳು, ಅದರಿಂದ ಅಲ್ಲ. ವಿಚಾರ, ಆತ್ಮವಿಚಾರದ ಬಲದಿಂದ. ಈಗ ಮನಸ್ಸಿಗೆ ಬಲ ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಲೌಕಿಕವಾಗಿಯೂ ಕೂಡ ಬಲ ಬರ್ತದೆ. ಈಗ ತುಂಬ ಭಯಗ್ರಸ್ತನಾದ ವ್ಯಕ್ತಿಗೆ ತುಂಬ ಬಲಶಾಲಾದ ವ್ಯಕ್ತಿ ಸಂಪರ್ಕಕ್ಕೆ ಬಂದ ತಕ್ಷಣ ಸ್ಟ್ರೆಂತ್ ಬರ್ತದೆ ಅಲ್ವಾ? ಹಾಗೆ. ಆದರೆ ಇಲ್ಲಿ ಯಾವ ಬಾಹ್ಯ ಬಲವನ್ನು ಆಶ್ರಯಿಸಬಾರ್ದು, ದೈವೀ ಬಲವನ್ನು ಆಶ್ರಯಿಸಬಾರ್ದು. ನಿಧಿಧ್ಯಾಸನ ಮಾಡತಕ್ಕಂತಹ ಒಂದು ವ್ಯಕ್ತಿ ಕೇವಲ ವಿಚಾರದ ಬಲದ ಮೇಲೆ ಮನಸ್ಸಿನ ದೋಷವನ್ನು ಮೀರಿ ನಿಲ್ಲಬೇಕು. ಬೇಸರ ಆಯಿತು ಅಂದಾಗ ವಿಚಾರ ಎನ್ನುವಂತಹ ಒಂದು ಸಾಧನವನ್ನು ತಂದುಕೊಂಡು, ಯಾಕೆ ಬೇಸರ, ಯಾರಿಗೆ ಬೇಸರ, ಬೇಸರ ಅಂದರೆ ಏನು, ವಿಚಾರ ಮಾಡ್ತಾ ಮಾಡ್ತಾ ಅದನ್ನು ಹೊಡೆದು ಓಡಿಸಬೇಕು. ಆರಂಭದಲ್ಲಿ ಸ್ವಲ್ಪ ಪ್ರಯತ್ನ ಬೇಕಾಗ್ತದೆ, ಬರ್ತಾ ಬರ್ತಾ ಮನಸ್ಸು ಸ್ಥಿರವಾಗಿ ನಿಂತು ಬಿಡ್ತದೆ. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಅಲಗಾಡದೇ ಇರತಕ್ಕಂತಹ ಸ್ಟ್ರಾಂಗ್ ಮೈಂಡ್ ಅದು ಪ್ರಾಪ್ತಿಯಾಗ್ತದೆ. ಆ ಒಂದು ಮನಸ್ಥಿತಿ ಗಳಿಸುವಲ್ಲಿವರೆಗೆ ಸ್ವಲ್ಪ ಪ್ರಾಪಂಚಿಕ ವ್ಯವಹಾರಗಳಿಂದ ದೂರ ಇರಬೇಕು. ಮನಸ್ಥಿತಿ ಗಟ್ಟಿಯಾಗುವವರೆಗೆ ಪ್ರಾಪಂಚಿಕ ವ್ಯವಹಾರ, ಜನರು, ಅದರಿಂದ ಸ್ವಲ್ಪ ದೂರ ಇರಬೇಕು. ಒಂದು ಸಲ ಮನಸ್ಸು ಸ್ಟ್ರಾಂಗ್ ಆಯಿತು, ಗಟ್ಟಿ ಆಯಿತು, ಇದೇ ಪ್ರಪಂಚದ ಮಧ್ಯೆ ಇದ್ದರೂ ಕೂಡ ನಮಗೆ ಯಾರೂ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಮನೆಯ ಮುಂದೆ ಯಾವುದೋ ಒಂದು ಹೂವಿನ ಗಿಡವನ್ನು ಮತ್ತೊಂದನ್ನು ನೆಡ್ತೀರಿ ನೀವು. ಆರಂಭದಲ್ಲಿ ಏನು ಮಾಡಬೇಕಾಗ್ತದೆ? ಅದಕ್ಕೆ ಬೇಲಿ ಹಾಕಬೇಕು. ಆವಾಗ ಹೋಗಿ ನೋಡ್ತಾ ಇರಬೇಕು.
ಹೆಂಗಾಗಿದೆ ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ಲಾಗಿ ನೀವು ನೋಡ್ಕೊಳ್ಬೇಕು. ಒಂದು ಸಲ ಅದು ದೊಡ್ಡದಾಗಿ ಬೆಳೀತು ಮರ, ಆನೆ ತಂದು ಕಟ್ಟರು ಅದು ಜಗ್ಗಲ್ಲ. ಆರಂಭದಲ್ಲಿ ಏನು ಮಾಡಬೇಕು, ಸ್ವಲ್ಪ ಪ್ರಾಪಂಚಿಕ ವ್ಯವಹಾರಗಳಿಂದ ದೂರ ನಿಂತು ವಿಚಾರಕ್ಕೆ ಪ್ರಧಾನವನ್ನು ಮಾಡಿ ಆ ಮನಸ್ಸನ್ನು ಬಲಗೊಳಿಸಬೇಕು. ಅದು ಯಾವಾಗಲೂ ಆ ಕಂಡೀಷನ್ನೇ ಅಲ್ಲ. ಹಾಗಿದ್ರೆ ಪ್ರಯೋಜನ ಏನು ಅಂತ. ನೀವು ಪ್ರಾಪಂಚಿಕ ವ್ಯವಹಾರಗಳಿಂದ ದೂರ ಉಳಿದು ಬರೀ ಅಧ್ಯಾತ್ಮ ಚಿಂತನೆಯನ್ನೇ ಮಾಡ್ಕೊಂಡಿರಲಿ ಕಾಡು ಸೇರೋದಾದರೆ ಏನು ಪ್ರಯೋಜನ? ನೀವು ಪ್ರಪಂಚದ ಮಧ್ಯೆ ಇದ್ದು ಅಂಟಿಕೊಳ್ಳದೇ ಇರತಕ್ಕಂತಹ ಮನಸ್ಥಿತಿಯನ್ನು ಪಡೆದುಕೊಳ್ಳುವುದಕ್ಕೆ ವಿಚಾರ. ಆದ್ದರಿಂದ ಒಬ್ಬ ಅಧ್ಯಾತ್ಮ ಸಾಧಕನಿಗೆ ಸಮಸ್ಯೆಗಳು ಒಂದು ರೀತಿ ಪ್ರಯೋಗಶಾಲೆ ಹಾಕಿ ಕೆಲಸ ಮಾಡುತ್ತೆ ಅಂತ. ನೀವು ಸ್ಪಿರಿಚುವಲ್ ಸೀಕರ್ ಆಗಿದ್ದರೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರಲ್ಲಿ ಸ್ವಲ್ಪ ಕಾಲ ಚಿಂತನೆ ಮಾಡ್ಬೋದು. ನೀವು ಬೆಳೆದಿದ್ದೀರೋ ಇಲ್ಲೋ ಅಂತ ಟೆಸ್ಟ್ ಆಗಬೇಕಾದ್ರೆ ಎಲ್ಲಿ ಬರಬೇಕು? ನಿಮಗೆ ಸಂಸಾರದ ಮಧ್ಯೆನೇ ಬರಬೇಕು. ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ ಸೈನ್ಸಲ್ಲಿ. ಟೆಸ್ಟ್ ಮಾಡಲಿಕ್ಕೆ ಎಲ್ಲ ರೆಡಿ ಇದ್ದಾರೆ. ನೀವು ಕೇಳಿರ್ಬೋದು, ಸಂತ ಜ್ಞಾನೇಶ್ವರ ಮಹಾರಾಜರ ಸಭೆಯಲ್ಲಿ, ಮಹಾರಾಷ್ಟ್ರದ ದೊಡ್ಡ ಆಳಂದಿಯಲ್ಲಿ ಆಗಿರೋದಂಥ ಒಬ್ಬ ಸಂತರು, ಸಂತ ಜ್ಞಾನೇಶ್ವರ್. ಅವರು ಅಣ್ಣ ತಮ್ಮ 4 ಜನ ಜ್ಞಾನಿಗಳೇ, ಸೋಪಾನ್, ಮುಕ್ತಾಬಾಯಿ, ಜ್ಞಾನೇಶ್ವರ್, ಈ ರೀತಿ ಇರ್ತಕ್ಕಂಥವರು. ಆ ಜ್ಞಾನೇಶ್ವರರ ಒಂದು ಸತ್ಸಂಗದಲ್ಲಿ ನಾಮದೇವರು, ಬೇರೆ ಬೇರೆ ಎಲ್ಲ ಸಂತರು ಬಂದಿದ್ದಂತೆ. ಮುಕ್ತಾಬಾಯಿ, ಗೋರ್ ಕುಂಬಾರ ಅಂತ ಹೇಳಿದರೆ ಕುಂಬಾರ, ಮಡಿಕೆ ಮಾಡುವನು, ಅವನು ಜ್ಞಾನಿ. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಗೋರ್ ಕುಂಬಾರ್ ಅವರೇ, ಇಲ್ಲಿ ಸೇರಿದಂತಹ ಸಭೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರ್ಯಾರು ಪಕ್ವವಾಗಿದ್ದಾರೆ ಸ್ವಲ್ಪ ಪರೀಕ್ಷೆ ಮಾಡಿ ಅಂತ. ಕುಂಬಾರ ಪರೀಕ್ಷೆ ಮಾಡುವ ಟೆಕ್ನಿಕ್ ಏನಪ್ಪ ಅಂದರೆ ಕೋಲ್ ಹಿಡ್ಕೊಂಡು ಬಡಿಯೋದು ಮಡಿಕೆ. ಅದೊಂದು ಬಡಿಯೋದೊಂದು ಇದಿದೆ, ಅದೇನೋ ಒಂದು ಇದು ಸ್ಟಿಕ್, ಅದನ್ನ ಹಿಡ್ಕೊಂಡು ಬಡ್ಕೊಂಡು ಬಂದಂತ. ಎಲ್ಲರೂ ಸುಮ್ಮನೆ ಇದ್ದರು. ಆದರೆ ನಾಮದೇವನ ತಲೆ ಮೇಲೆ ಬಡಿದ ತಕ್ಷಣ ಸಿಟ್ಟು ಬಂದುಬಿಡ್ತಾನೆ. ಯಾರು ಇನ್ಯಾರು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ? ಗೋರ್ ಕುಂಬಾರ ಯಾರು? ವಿಠ್ಠಲನ ಹತ್ರ ನೇರವಾಗಿ ಮಾತಾಡ್ತೇನೆ ನಾನು. ವಿಠ್ಠಲನ ಮಧ್ಯೆ ಅತ್ಯಂತ ಆತ್ಮೀಯತೆ ಇದೆ. ಸಿಟ್ಟು ಬಂದುಬಿಡ್ತಾನೆ. ಗೋರ್ ಕುಂಬಾರ ಹೇಳಿದಂತೆ, ಒಂದು ಮಡಕೆ ಕಚ್ಚಾ ಉಂಟು ಸ್ವಾಮಿ ಅಂತ. ಒಂದು ಮಡಕೆ ಇನ್ನೂ ಬೆಂದಿಲ್ಲ, ಎಲ್ಲ ಮಡಕೆ ಬೆಂದಿದೆ, ಇದೊಂದು ಮಡಕೆ ಸ್ವಲ್ಪ ಬೇಯಬೇಕು. ಸಿಟ್ಟು ಬಂತು, ಮತ್ತು ಸಿಟ್ಟು ಬಂತೇನೆ, ಎದ್ದು ಹೊರಟ ಸಭೆಯಿಂದ. ಹಾಗೆ ಮತ್ತೆ ತಾನು ವಿಠ್ಠಲನ ಹತ್ರ ಹೋಗ್ತಾನೆ. ವಿಠ್ಠಲ ಅವನಿಗೆ ಬೇರೆ ಒಂದು ಮಾರ್ಗದರ್ಶನ ಮಾಡ್ತಾನೆ. ಈ ಪ್ರಕಾರವಾಗಿ ಅವನು ಕಚ್ಚಾ ಅನ್ನೋ ಯಾವ ಅರ್ಥದಲ್ಲಿ ಅಂದರೆ, ನಾಮದೇವ ಏನು ಮಾಡ್ತಿದ್ದ ಅಂದರೆ ಪಂಢರಾಪುರದಲ್ಲಿ ಮಾತ್ರ ವಿಠ್ಠಲ ಇದ್ದಾನೆ ಅಂತ ತಿಳ್ಕೊಂಡಿದ್ದ. ಅದೇ ಕಚ್ಚಾ ಅಂತ. ಬೇರೆ ಯಾವ ವಿಷಯದಲ್ಲಿಯೂ ನಾಮದೇವೆಲ್ಲ ದೊಡ್ಡ ದೊಡ್ಡ ಸಂತರವರು, ಅವ್ರ ಬಗ್ಗೆ ಹಾಗಷ್ಟು ಹಗುರವಾಗಿ ಮಾತಾಡೋ ವಿಷಯವೇ ಅಲ್ಲ. ಅವನು ವಿಠ್ಠಲ ಹೇಳ್ತಾನೆ, ಎಲ್ಲ ಕಡೆನೂ ತುಂಬಿದ್ದೇನಪ್ಪ ನಾನು ಅನ್ನೋ ತಿಳುವಳಿಕೆ ಕೊಡುವುದಕ್ಕೋಸ್ಕರ ಅವನಿನ್ನು ಬೆಳಿಬೇಕಿತ್ತು ಅಂತ. ಹಾಗೆ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ. ನಾವು ವಡೆಯನ್ನು ಎಣ್ಣೆಗೆ ಹಾಕಿದಾಗ ಎಲ್ಲಿ ತನಕ ನೀರಿನ ಪಸೆ ಇರ್ತದೋ ಅಲ್ಲಿ ತನಕ ಚಟ ಚಟ ಅಂತದೆ ಅಂತ ಹೇಳ್ತಾರೆ. ನೀರಿನ ಪಸೆ ಮುಗಿದ ಮೇಲೆ ಸೈಲೆಂಟ್ ಆಗ್ತದೆ ಅಂತ. ಹಾಗೆ ಇನ್ನೊಂದು ದೃಷ್ಟಾಂತ ಕೂಡ ಕೊಡ್ಬೋದು. ಎಲ್ಲಿನ ತನಕ ಹೊಳೆಯಲ್ಲಿರೋ 2 ಕಲ್ಲುಗಳಲ್ಲಿ ರಫ್ ಸರ್ಫೇಸ್ ಇರ್ತದೆ ಅಲ್ಲಿ ತನಕ ಅದು ಘರ್ಷಣೆ ಮಾಡ್ತದೆ, ಜುಳು 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 ಉಜ್ಜಿಕೊಳ್ತದೆ. 2 ನೈಸ್ ಆಯಿತು ಅಂದರೆ ಅಲ್ಲಿ ಘರ್ಷಣೆ ಇರಲ್ಲ. ಹಾಗೆ ಎಲ್ಲಿ ತನಕ ಒಳಗಡೆಯ ಗಲಾಟೆ ನಿಲ್ಲೋದಿಲ್ವೋ ಅಲ್ಲಿ ತನಕವೂ ಕೂಡ ನಿಧಿಧ್ಯಾಸನ ನಡೀಬೇಕು. ಜೀವನದ ಎಂತಹ ವಿಷಮ ವಿಪರೀತ ಪರಿಸ್ಥಿತಿಯಲ್ಲಿಯೂ ನನ್ನ ಮನಸ್ಸು ಸ್ಥಿರಪ್ರಜ್ಞತ್ವವನ್ನು ಕಾಯ್ದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕವೂ ಕೂಡ ಚಿಂತನೆ ನಡೆಯಬೇಕು. ಆಸುಪ್ತೇರಾಮೃತೇ ಕಾಲಂ ನಯೇದ್ವೇದಾಂತ ಚಿಂತಯ. ಬೆಳಿಗ್ಗೆ ಎದ್ದಾಗಲಿಂದ ಹಿಡಿದು ಸಂಜೆ ಮಲಗುವ ತನಕವೂ ವೇದಾಂತ ಚಿಂತನೆಯಿಂದ ಸಮಯವನ್ನು ಕಳೆಯಬೇಕು ಅಂತ ಹೇಳ್ತಾನೆ. ಆದ್ದರಿಂದ
ಜಗತ್ತು ಒಂದು ಒಳ್ಳೆ ಪರೀಕ್ಷಾ ಶಾಲೆ ಇದು. ಜಗತ್ತು ಎಕ್ಸಾಮ್ ಹಾಲ್, ಅದು ಬೇಜಾರು ಮಾಡ್ಕೊಳ್ಬಾರ್ದು. ಈ ಶಾಲೆಗೂ ಜಗತ್ತೆನ್ನುವ ಶಾಲೆಗೂ ವ್ಯತ್ಯಾಸ ಇಷ್ಟೇ ಅಂತೆ. ಶಾಲೆಯಲ್ಲಿ ಮೊದಲು ಪಾಠ, ನಂತರ ಪರೀಕ್ಷೆ. ಜಗತ್ತಿನಲ್ಲಿ ಮೊದಲು ಪರೀಕ್ಷೆ, ನೆಕ್ಸ್ಟ್ ಪಾಠ. ಪರೀಕ್ಷೆ ಆಗೋದೇನು ಅಂದರೆ ಯಾರೋ ಅವಮಾನ ಮಾಡ್ತಾರೆ, ಬೇಜಾರಾಗ್ತದೆ ನಮಗೆ, ಇದು ಪರೀಕ್ಷೆ. ನೆಕ್ಸ್ಟ್ ನಾವು ಪಾಠ ಕಲಿಬೇಕು. ಏನು, ಇದರಲ್ಲಿ ನಾನು ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ನನ್ನನ್ನು ತಿದ್ದುಕೊಳ್ಬೇಕು, ಬದಲಾವಣೆ ಆಗಬೇಕು. ಬದಲಾವಣೆ ಆಗೋದಕ್ಕೆ ಮನುಷ್ಯ ಜನ್ಮ ಮಾತ್ರ ಸಾಧ್ಯ, ಇನ್ಯಾವ ಜನ್ಮದಲ್ಲೂ ಈ ಬದಲಾವಣೆ ಸಾಧ್ಯ ಇಲ್ಲ. ಅದೇ ಸಂತರ ಚರಿತ್ರೆಯನ್ನು ತೆಗೆದು ನೋಡಿ. ಅವಮಾನಗಳು ಬಂದಾಗ, ಸೋಲುಗಳಾದಾಗ, ವಿಪರೀತ ಪರಿಸ್ಥಿತಿಗಳನ್ನು ಅವರು ಎದುರಿಸಿದ್ದಾರೆ. ಆದರೆ ಅವರು ದುಃಖಿಸಲಿಲ್ಲ, ಅವರು ಅದನ್ನು ಹಳಿಯಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ. ಅದಕ್ಕೆ ಸಂತರ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಜೀವನ್ಮುಕ್ತನಿಗೂ ನೋವಿದೆ, ಆದರೆ ಸಫರಿಂಗ್ ಇಲ್ಲ ಅಂತ, ವೇದನೆ ಇಲ್ಲ ಅಂತ. ಶರೀರಕ್ಕೆ ನೋವು, ಅದು ಮುಳ್ಳು ಚುಚ್ಚಿದ್ರೆ ಜೀವನ್ಮುಕ್ತನಿಗೆ ನೋವು ಆಗಲ್ವಾ? ಆಗ್ತದೆ ಸ್ವಾಮಿ. ಯಾರೋ ಅವಮಾನ ಮಾಡ್ತಾರಪ್ಪ, ಜೀವನ್ಮುಕ್ತನಿಗೆ ಒಂದು ಕ್ಷಣ ಆಗ್ತದೆ, ಹೀಗಂದ್ಬಿಟ್ನಲ್ಲ ಅಂತ. ಆದರೆ ವ್ಯತ್ಯಾಸ ಇಷ್ಟೇ, ಅದರಿಂದ ಬೇಗನೆ ಹೊರಗಡೆ ಬರ್ತಾನೆ. ಅದಕ್ಕೆ ಪರಮಾರ್ಥಾನಂದಜಿಯ ಒಂದು ರೂಲ್ಸ್ ಏನು ಹೇಳಿ, FIR. FIR ಅಂದ್ರೇನು? ಅದು ಪೊಲೀಸರು FIR ಅಲ್ಲ, ಅದು ಫಸ್ಟ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರಲ್ಲ ಅವರು, ರಿಪೋರ್ಟ್. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ, ಇನ್ವೆಸ್ಟಿಗೇಷನ್ ರಿಪೋರ್ಟ್, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, FIR ಅದಲ್ಲ. ಇಲ್ಲಿ F ಅಂದರೆ ಫ್ರೀಕ್ವೆನ್ಸಿ, I ಅಂದರೆ ಇಂಟೆನ್ಸಿಟಿ, R ಅಂದರೆ ರಿಕವರಿ ಪೀರಿಯಡ್ ಅಂತ. ಫ್ರೀಕ್ವೆನ್ಸಿ ಆಫ್ ಡಿಸ್ಟರ್ಬೆನ್ಸ್ ಕಡಿಮೆ ಇರಬೇಕು, ಇಂಟೆನ್ಸಿಟಿ ಆಫ್ ಡಿಸ್ಟರ್ಬೆನ್ಸ್ ಕಡಿಮೆ ಆಗ್ತಾ ಬರಬೇಕು, ರಿಕವರಿ ಪೀರಿಯಡ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರಬೇಕು. ಮೂರು ಕಡಿಮೆ ಆಗಬೇಕು. ಇಂಟೆನ್ಸಿಟಿ ಅಂದರೆ ಆಳವಾಗಿ ನೋವಾಗ್ತಾ ಇತ್ತು ಮುಂಚೆ, ಒಬ್ಬರೇನಾದರೂ ಬೈದರೆ ತುಂಬ ಜೀವನೇ ಬೇಡ ಅನ್ನೋಷ್ಟರ ಮಟ್ಟಿಗೆ ಕೆಲವರು ಯೋಚನೆ ಮಾಡ್ತಾರೆ. ಮೂರ್ಖತನದ ಪರಮಾವಧಿ. ಅಷ್ಟು ಆಳವಾಗಿ ತಕ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅಂದರೆ ಆ ನಾನು, ನಂದು ಅಂತ ಎಷ್ಟು ಆಳವಾಗಿ ಹಚ್ಕೊಂಡಿರ್ತಾರೆ ಅಂದರೆ, ಒಂದು ಸಣ್ಣ ಪೆಟ್ಟು ಬಿದ್ದರೂ ಸಾಕು, ತಡ್ಕೊಳ್ಳಿಕ್ಕಾಗಲ್ಲ. ಇಂಟೆನ್ಸಿಟಿ ಅದು ಕಡಿಮೆ ಆಗಬೇಕು. ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಡುವಷ್ಟು ಮಟ್ಟಿಗೆ. ಸರಿ, ಯಾರಾದರೂ ಅವಮಾನ ಮಾಡಿದರೆ ಹಾಗೆ ಮಾಡಬೇಕು ಅಂತ ನಾನು ಹೇಳಲ್ಲ. ಫಸ್ಟ್ ಪರೀಕ್ಷೆ ಮಾಡೋಣ, ಅವರು ಹೇಳಿರ್ತಕ್ಕಂತಹ ಮಾತಿನಲ್ಲಿ ಸತ್ಯ ಇದೆಯಾ, ನಾನು ತಿದ್ದುಕೊಳ್ಳುವಂಥದ್ದು. ತಿದ್ದುಕೊಳ್ಳೋಣ. ತಿದ್ದುಕೊಳ್ಳೋದಿಲ್ಲ, ಅದು ನೀವು ಅದನ್ನು ಮನಸ್ಸಿಗೆ ತೆಗೆದುಕೊಂಡು ಅಳ್ತೀರಿ ಅಂತಾದರೆ ಏನು ಹೇಳಬೇಕು? ಅಲ್ಲ, ಹಂಗೆ ಹೇಳಬಾರ್ದು ಪ್ರಪಂಚ. ಇಲ್ಲ, ಪ್ರಪಂಚ ಹೇಳ್ತಾನೆ ಇರ್ತದೆ. ಹಾಗೇನಾದರೂ ಇದ್ದಿದ್ರೆ ಶ್ರೀಕೃಷ್ಣ, ಶ್ರೀರಾಮ, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮ ದೊಡ್ಡ ದೊಡ್ಡ ಜ್ಞಾನಿಗಳು, ಅವ್ರಿಗೆ ಯಾರೂ ಏನೂ ಹೇಳಬಾರ್ದಿತ್ತು. ಹಾಗಾಗಲಿಲ್ಲ. ಬಹುಶಃ ಜಗತ್ತಿನಲ್ಲಿ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ ಶ್ರೀಕೃಷ್ಣ. ಅವನ ತಪ್ಪುಗಳು ತುಂಬ ಜನ ಮಾತಾಡ್ತಾರೆ. ಈಗ ರಾಮನ ಬಗ್ಗೆನೂ ಮಾತಾಡ್ತಾರೆ ತುಂಬ ಜನ, ಅಲ್ಲ? ಹಾಗೆ ಅದು ಪ್ರಶ್ನೆ, ನೀವು ಸರಿ ಇದ್ದಿರೋ ತಪ್ಪಿದ್ದಿರೋ ಪ್ರಶ್ನೆ ಅಲ್ಲ. ಪ್ರಪಂಚದ ಸ್ವಭಾವ ಹಾಗೆ ಅದು, ಅಷ್ಟೇ ಅದು. ಈ ಜನ ಯಾಕೆ ಇನ್ನೊಬ್ಬರು ತಪ್ಪು ಮಾತಾಡ್ತಾರೆ ಗೊತ್ತಿದೆಯಾ? ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ತಪ್ಪಿರಬೇಕು ಅಂತಿಲ್ಲ. ನಾವಿಬ್ಬರು ಸರಿ ಇದ್ದೇವೆ ಅಂತ ಪ್ರೂವ್ ಮಾಡಬೇಕಾದ್ರೆ ಇನ್ನೊಬ್ಬರು ತಪ್ಪಿದ್ದಾರೆ ಅಂತ ಇಬ್ಬರು ಚರ್ಚೆ ಮಾಡಿದ್ರೆ ಆಗ್ತದೆ. ಇಬ್ಬರು ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವಿಬ್ಬರು ಸರಿ ಇದ್ದೇವೆ ಅಂತ ಆಗ್ತದೆ. ಅದರಿಂದ ಎಲ್ಲ ಸಮಯದಲ್ಲಿ ಅವರು ಟೀಕೆ ಸರಿ ಆಗ್ತದೆ. ಅದು ತಪ್ಪು ಟೀಕೆ ಅಂತ ಗೊತ್ತಾದ ತಕ್ಷಣ ಈ ಕಿವಿಯಲ್ಲಿ ಇಡಬೇಕು. ಕತ್ತೆ ಅಂತ ಯಾರಾದರೂ ಕರೆದ್ರಪ್ಪ, ಆ ಕಡೆ ನೋಡಬೇಕು, ಈ ಕಡೆ ನೋಡಬೇಕು, ನಡೀತಾ ಇರಬೇಕು. ಕತ್ತೆ ಅಂತ ಹೇಳಿದ್ರು ನಮಗೆ ನೇರವಾಗಿ, ಹಿಂಗೆ ನೋಡಬೇಕು, ಆಮೇಲೆ ಹಿಂಗೆ ನೋಡಬೇಕು, ಆ ಕಡೆ ಹೋಗ್ತಾ ಇರಬೇಕು. ಕತ್ತೆ ಹೌದಾ, ನಾವು ಅಲ್ವಲ್ಲ, ಮತ್ತೆ ಯಾಕೆ ಚಿಂತೆ ಮಾಡಬೇಕು? ನಾವು ಆಗಿದ್ದರೆ ಬೇಸರ ಮಾಡಬೇಕು. ಇಂಟೆನ್ಸಿಟಿ ಆಫ್ ಡಿಸ್ಟರ್ಬೆನ್ಸ್, ಫ್ರೀಕ್ವೆನ್ಸಿ,
ಎಫ್ ಅಂದರೆ ಫ್ರೀಕ್ವೆನ್ಸಿ ಪದೇ ಪದೇ ಆಗೋದು. ದಿನದಲ್ಲಿ 10 ಬಾರಿ ಆಗ್ತದೆ, 15 ಬಾರಿ, ಅದು ಕಡಿಮೆ ಆಗಬೇಕು. ಎಲ್ಲೋ ಒಂದು ತಿಂಗಳಿಗೊಂದು, 15 ದಿನಕ್ಕೊಂದು. ಹೀಗಾದರೆ ನಂಗೆ ಒಮ್ಮೆ 15 ದಿನಕ್ಕೊಮ್ಮೆ ಬೇಸರ ಆಗ್ತದೆ, ಅಡ್ಡಿಲ್ಲ, ಇಂಪ್ರೂವ್ಮೆಂಟ್ ಇದೆ. ಕೆಲವರು ಹಂಗಲ್ಲ, ಬೆಳಿಗ್ಗಿನ ಸಂಜೆ ತನಕವೂ ಬೇಸರ. ಬೆಳಿಗ್ಗೆ ಬೇಸರ, ಮಧ್ಯಾಹ್ನ ಬೇಸರ, ಸಂಜೆ ಬೇಸರ ಎಂತಾದರೂ ಬೇಸರ. ಅದಾಗಬಾರ್ದು. ಬೇಸರ ಎನ್ನುವ ಶಬ್ದ ಒಬ್ಬ ನಿಧಿಧ್ಯಾಸನ ಮಾಡುವ ವ್ಯಕ್ತಿಯ ಜೀವನದಲ್ಲಿ ಇರಬಾರದು. ಯಾಕೆ ಬೇಸರ ಪಡಬೇಕು? ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಆನಂದ ಸ್ವರೂಪನಾದ ನಾನೇ ಒಳಗೆ ಬೆಳಗುತ್ತಾ ಇರುವಾಗ ಏನನ್ನು ಕಳ್ಕೊಂಡಿದ್ದೇನೆ, ಏನನ್ನು ಪಡ್ಕೊಳ್ಬೇಕದೆ? ಪೂರ್ಣಾತ್ಮನಾಗಿ ನಾನು ಇರುವಾಗ ಬೇಸರ ಯಾವುದಕ್ಕೆ? ಅದು ಹೇಳೋದು ಸುಲಭ ಸ್ವಾಮೀಜಿ, ಆಗ್ತದೆ. ಅದನ್ನು ನಾವು ಎಚ್ಚರಿಕೆಯಿಂದ ನಾವು ಬೆಳೆಸ್ಕೊಳ್ಬೇಕು. ಅದರಿಂದ ಮೇಲಕ್ಕೆ ಬರಬೇಕು. ಸರಿ, ಮನುಷ್ಯ ಅಂತ ಹೇಳಿದ್ರೆ ಅದು ಆಗ್ತದೆ, ಅದು ಕಡಿಮೆ ಆಗಬೇಕು, ಆದಷ್ಟು ಕಡಿಮೆ ಆಗಬೇಕು. ಅವಾಗವಾಗ ಆಗ್ತಾ ಇದೆ, ಓಕೆ. ಬೆಳಿಗ್ಗಿನ ಸಂಜೆ ಅನೇಕ ಬಾರಿ ಬೋರ್ ಆಗೋದು, ಬೇಸರ ಆಗೋದು, ದುಃಖ ಆಗೋದು, ನೋವು ಆಗೋದು, ಸಂಕಟ ಆಗೋದು, ಅದಕ್ಕೆ ಆಸ್ಪದ ಫ್ರೀಕ್ವೆನ್ಸಿ ಕಡಿಮೆ ಆಗಬೇಕು, ಇಂಟೆನ್ಸಿಟಿ ಕಡಿಮೆ ಆಗಬೇಕು. ರಿಕವರಿ ಪೀರಿಯಡ್ ಅಂದರೆ ನಾವು ಎಷ್ಟು ಬೇಗ ರಿಕವರಿ ಮಾಡ್ಕೊಳ್ತೇವೆ ಅಂತ, ಅಂದರೆ ಎಷ್ಟು ಬೇಗ ಹೊರಗಡೆ ಬರ್ತೇವೆ. ಮುಂಚೆಲ್ಲ ಏನಾದರೂ ಮನಸ್ಸಿಗೆ ಬೇಸರ ಆದರೆ ತಿಂಗಳುಗಟ್ಟಲೆ ತಗೊಳ್ತಾ ಇತ್ತು. ಈಗ 10 ನಿಮಿಷ, 5 ನಿಮಿಷ. ದಟ್ ಸ್ಟ್ರೆಂತ್ ಆಫ್ ಇಮೋಷನ್, ಮನಸ್ಸಿನ ಆ ಬಲವೇ ಜೀವನ್ಮುಕ್ತನ ಲಕ್ಷಣ. ನೀವು ಶ್ರೀಕೃಷ್ಣ ಹೇಳಿರೋ ಜೀವನ್ಮುಕ್ತನ ಲಕ್ಷಣ ಎಲ್ಲ ಲೆಕ್ಕ ಹಾಕಿ ನೋಡಿ. ಅವನೇನು ಹೇಳ್ತಾನೆ? ಆ ಭಾವನಾತ್ಮಕ ದೌರ್ಬಲ್ಯ ಅವನಲ್ಲಿಲ್ಲ, ಇಮೋಷನಲ್ ವೀಕ್ನೆಸ್ ಇರಲ್ಲ. ಜೀವನ್ಮುಕ್ತನ ಜೀವನದಲ್ಲಿ ಕಷ್ಟ ಬರಲ್ಲ ಅಂತ ಯಾರೂ ಹೇಳಲ್ಲ. ಕಷ್ಟ ಅವನ ಜೀವನದಲ್ಲಿ ಬರುತ್ತೆ, ರೋಗ ಅವನಿಗೂ ಬರುತ್ತೆ, ಅವಮಾನ ಅವನಿಗೂ ಬರುತ್ತೆ. ಅದರ ವ್ಯತ್ಯಾಸ ಏನು? ಸಮತ್ವ ಬುದ್ಧಿ, ಆಮೇಲೆ ಸರ್ವಾತ್ಮ ಭಾವ, ನಿರ್ಮಮೋ ನಿರಹಂಕಾರ, ಆತ್ಮರತಿ, ಆತ್ಮಸಂತುಷ್ಟಿ, ಆತ್ಮತೃಪ್ತಿ, ಅಭಯತ್ವ ಸಿದ್ಧಿ. ಇದೆಲ್ಲ ಏನಿದು? ಮನೋಬಲ. ಅಂತಾನೊಮೆಂತೋ ನಿನಗಾದಂತೆ ಶಾಂತಿಯ ನೆನೀನರಸು ಮನ ಕೆರಳಿದಂದು ಸಂತ ಬಿಡುತ್ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವ ಅಂತಮಂ ತಿದ್ದುತ್ತಿರು ಮಂಕುತಿಮ್ಮ. ಸ್ವ ಅಂತಮಂ ತಿದ್ದುತ್ತಿರು, ಆವಾಗ ಯಾವಾಗಲೂ ತಿದ್ದುತ್ತಾ ಹೋಗಬೇಕು. ಅದನ್ನೇ ಜೀವನ ಶೈಲಿ ಅಂತ ಕರೆದಿತ್ತು. ಆಹಾರದ ವಿಷಯಕ್ಕೆ ಬಂದಾಗ ಯದೃಚ್ಛಾಲಾಭ ಸಂತುಷ್ಟ. ಆಹಾರದಷ್ಟೇ ಅಲ್ಲ, ಯಾವುದೇ ವಿಷಯ ನಮ್ಮ ಜೀವನದಲ್ಲಿ ಬಂದಾಗ ಏನು ಈಶ್ವರ ಕೊಡ್ತಾನೋ ಅದರಿಂದ ತೃಪ್ತಿ. ಯದೃಚ್ಛ, ರುಚ್ಛ ಅನ್ನೋ ಶಬ್ದಕ್ಕರ್ಥ ಸಹಜವಾಗಿ ಬಂದದ್ದು ಅಂತ ಅರ್ಥ. ನಮ್ಮ ಪ್ರಯತ್ನ ಇಲ್ಲದೆ ಸಹಜವಾಗಿ ಬಂದದ್ದು ಯದೃಚ್ಛ. ಸಂತುಷ್ಟ. ಕೆಲವರು ಹೀಗೆ ಕೇಳಿದ ತಕ್ಷಣ ಕೇಳ್ತಾರೆ, ಸ್ವಾಮಿ ಹಾಗಾದ್ರೆ ಪ್ರೋಗ್ರೆಸ್ ಹೇಗಾಗ್ತದೆ? ನನ್ನ ಅಂಗಡಿ ಪ್ರೋಗ್ರೆಸ್ ಆಗಬೇಕು, ನನ್ನ ಕಂಪನಿ ಪ್ರೋಗ್ರೆಸ್ ಆಗಬೇಕು, ನನ್ನ ಎಜುಕೇಷನ್ ಪ್ರೋಗ್ರೆಸ್ ಆಗಬೇಕು. ಈ ಪ್ರೋಗ್ರೆಸ್ ಆಗೋದು ಹೇಗೆ? ಹೀಗೆಲ್ಲ ಬಂದದ್ರಲ್ಲಿ ತೃಪ್ತಿ ಪಟ್ಕೊಂಡು ಹೇಳ್ತೀರಾ? ನಮ್ಮ ಮಕ್ಕಳಿಗೆ ಹಾಗೆ ಹೇಳಿದ್ರೆ ಮತ್ತು ಅವನು ಓದೋದೇ ಇಲ್ಲ, ಅಮ್ಮ ನಂಗೆ ಬಂದು ಮಾರ್ಕ್ಸೇ ಸಾಕು ಅಂತ ಹೇಳ್ತಾರೆ. ಅಲ್ಲ, ನಾವು ಮಿಕ್ಸ್ ಮಾಡ್ಕೊಳ್ಬಾರ್ದು, ಸ್ಪಷ್ಟವಾಗಿರಬೇಕು. ಇದು ನಿಧಿಧ್ಯಾಸನ ಮಾಡುವ ಸಾಧಕನಿಗೆ ಹೇಳಿದ ಮಾತು. ಲೌಕಿಕ ಜೀವನದಲ್ಲಿ ವಿವೇಕ ವೈರಾಗ್ಯಾದಿಗಳು ಇನ್ನೂ ಬರದಿದ್ದ ವ್ಯಕ್ತಿಗೆ ಡೆವಲಪ್ಮೆಂಟ್, ಗ್ರೋತ್, ಪ್ರೋಗ್ರೆಸ್, ಸಕ್ಸಸ್ ಪಡಿ, ಹೋಗೋ ಮುಂದಕ್ಕೆ, ಓದು ಚೆನ್ನಾಕ್ಕೆ, ಕಳಿಸು ದುಡ್ಡನ್ನು. ಕೃಷ್ಣ ಹೇಳ್ತಾನಿದ್ದಾನೆ, ನ ಬುದ್ಧಿಭೇದಂ ಜನಯೇತ ಜ್ಞಾನಾಂ ಕರ್ಮಸಂಗಿನಾಂ. ಅವನಿಗೆ ವಿವೇಕ ಬರಬೇಕು, ವೈರಾಗ್ಯ ಬರಬೇಕು, ಪ್ರಪಂಚ ನೋಡಬೇಕು, ಸುಖ ದುಃಖಗಳ ಅನುಭವಗಳಾಗಬೇಕು. ಅವಾಗ ಹೇಳಬಾರ್ದು ಯದೃಚ್ಛ ಲಾಭ ಸಂತುಷ್ಟ ಹೇಳಿಕ್ಕೆ ಹೋಗ್ಬಿಟ್ರಿ ಅದು. ಆದರೆ ಅದೆಲ್ಲ ನೋಡಿದ ಮೇಲೆ ಪರಮಾತ್ಮ ಬೇಕು ಅಂತ ಹೊರಟಂತಹ ವ್ಯಕ್ತಿ ಇದನ್ನು ಅಭ್ಯಾಸ ಮಾಡಬೇಕು.
ಇಲ್ಲಿ ಪ್ರೋಗ್ರೆಸ್ ಮುಂತಾದ ಶಬ್ದಗಳಿಗೆ ಅರ್ಥ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಮುಗೀತು. ಸ್ಪಿರಿಚುವಲ್ ಪ್ರೋಗ್ರೆಸ್ ಒಂದೇ, ಮೆಟೀರಿಯಲ್ ಪ್ರೋಗ್ರೆಸ್ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಫ್ ಇಟ್ ಹ್ಯಾಪನ್ಸ್ ಲೆಟ್ ಇಟ್ ಹ್ಯಾಪನ್. ನೀವು ಅಧ್ಯಾತ್ಮ ಪಥದಲ್ಲಿದ್ದೀರಿ, ನಿಮ್ಮ ಉದ್ಯೋಗ ಅಂಗಡಿಯೋ ಮತ್ತೊಂದೋ ಏನೋ ಮಾಡ್ತಿದ್ದೀರಿ, ನಿಮ್ಮ ಪ್ರಾರಬ್ಧದ ಫಲದಿಂದ ಚೆನ್ನಾಗಿ ಬೆಳೀತಾ ಇದೆ, ಅಯ್ಯೋ ಬೆಳಿಬಾರ್ದು ಹಾಗೆ ಬೇಡ, ಅದು ಆಗೋದಾದ್ರೆ ಆಗಲಿ, ಅದೇ ಸ್ವಾದ್ವನ್ನಂ ನತು ಯಾಚ್ಯತ ವಿಧಿವಶಾತ್ ಪ್ರಾಪ್ತಿಯನ್ನು ಸಂತೋಷ ಆದ್ರೆ ಆಗಲಿ, ಅದಕ್ಕೋಸ್ಕರ ವಿಶೇಷ ಪ್ರಯತ್ನ ಇಲ್ಲ. ಆದ್ದರಿಂದ ಅಕಸ್ಮಾತ್ ನೀವು ವಿಶೇಷ ಪ್ರಯತ್ನ ಮಾಡಬೇಕು ಅಂದರೆ ಏನಾಗ್ತದೆ ಹೇಳಿ, ಅಹಂ ಬೇಕು, ಅಲ್ಲಿ ಅಹಂ ಪ್ರಜ್ಞೆ ಜಾಗೃತಗೊಳಿಸಬೇಕಲ್ವಾ. ನಾನಿಂಥವನು, ಆ ಕಾಂಪಿಟೇಟರ್ಸ್ಗಿಂತ ನಾನು ಬೆಳಿಬೇಕು, ನನ್ನ ಹೆಸರು ಎಲ್ಲರೂ ಹೇಳಬೇಕು, ಈ ನಾನು ಅಂತ ಬಂದ ತಕ್ಷಣ ಅಲ್ಲಿ ನೀವು ಹೇಗೆ ಆತ್ಮಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ? ಅದಕ್ಕೊಂದಕ್ಕೊಂದು ವಿರುದ್ಧ ಅದು. ಆದ್ದರಿಂದ ಆತ್ಮಪ್ರಜ್ಞೆ ನಿಮಗೆ ಬರಬೇಕಾದ್ರೆ ಅಹಂ ಪ್ರಜ್ಞೆ ಅನ್ನೋದು ಕ್ಷೀಣ ಆಗಬೇಕು. ಆದ್ದರಿಂದ ಕೃಷ್ಣ ಬಹಳ ಚಂದದ ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸರ್ವಾರಂಭ ಪರಿತ್ಯಾಗಿ, ಈ ಶಬ್ದ ಪದೇ ಪದೇ ಬಳಸ್ತಾನೆ. ಸರ್ವ ಆರಂಭ ಪರಿತ್ಯಾಗಿ ಅಂತ ಹೇಳ್ತಾನೆ ಸಾಧಕನಿಗೆ. ಆರಂಭ ಅಂದರೆ ಪ್ರಾಜೆಕ್ಟ್ಸ್, ಹೊಸ ಹೊಸ ಪ್ರಾಜೆಕ್ಟ್ ಎತ್ತುಕೊಳ್ಳಿಕ್ಕೆ ಹೋಗಲ್ಲ. ಆದ್ದರಿಂದ ಇದು ಒಂದು ಉನ್ನತ ಹಂತದಲ್ಲಿರುವವನಿಗೆ, ಪರಮಾತ್ಮ ಪಥಿಕನಿಗೆ ಹೇಳಿರತಕ್ಕಂಥ ಮಾತಾದ್ದರಿಂದ ಇದನ್ನು ಎಲ್ರಿಗೂ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ನಿಜವಾಗಿ ಸನ್ಯಾಸಿಗೆ ಹೇಳಿದಂತಹ ಮಾತು. ಇನ್ನು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಸನ್ಯಾಸ ಜೀವನವನ್ನು ನಡೆಸುತ್ತಾ ಮೋಕ್ಷವನ್ನು ಪಡೆಯುವವನಿಗೂ ಈ ನಿಯಮ ಅಪ್ಲೈ ಆಗ್ತದೆ. ಇನ್ನು ಪ್ರಾಪಂಚಿಕರಿಗೆ ಹಾಗೆ ಹೇಳಬಾರ್ದು. ಅವರಿಗೆ ಬೋಧನೆ ಮಾಡಬೇಕಾದಿಷ್ಟೇ, ಧರ್ಮ ಮಾರ್ಗದಲ್ಲಿರು, ದೇವರಲ್ಲಿ ಭಕ್ತಿ ಮಾಡು, ಏನು ಜೀವನ ಮೌಲ್ಯಗಳನ್ನು ಬಿಡಬೇಡ, ಸಂಪಾದನೆ ಮಾಡು, ಸುಖವಾಗಿರು, ಅಷ್ಟೇ ಬಿಟ್ಟರೆ ಪ್ರಪಂಚ ಸುಳ್ಳು, ನೀನು ಆಸೆ ಪಡಬೇಡ ಇದನ್ನು ಹೇಳಬಾರ್ದು. ಕೃಷ್ಣ ಸ್ಪಷ್ಟವಾಗಿ ಹೇಳಿದ. ನಂತರ ಶಂಕರರು ಹೇಳ್ತಾರೆ, ಶೀತೋಷ್ಣಾದಿ ವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ. ಶೀತ ಉಷ್ಣ ಈ ಜೀವನದ ದ್ವಂದ್ವಗಳನ್ನು ಸಹಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಸಹನೆ ಅನ್ನುವಂಥದ್ದೇನಿದೆ, ಇದು ಸಾಧಕನ ಜೀವನದಲ್ಲಿ ಬಹಳ ಮುಖ್ಯವಾದ ಗುಣ. ಲೌಕಿಕರಿಗೂ ಇದು ಬೇಕು, ಸಾಧಕನಿಗಂತೂ ಮುಖ್ಯವಾಗಿ ಬೇಕು. ಇಲ್ಲದಿದ್ದರೆ ಮನಸ್ಸು ಯಾವಾಗಲೂ ಕೂಡ ಪರಿಸ್ಥಿತಿಯನ್ನೇ ಸರಿ ಮಾಡೋದ್ರತ್ತ ಹೊರಡ್ತಾ ಇರ್ತದೆ. ಚಳಿಗಾಲ ಬಂದಾಗ ಇಷ್ಟು ಚಳಿಗಂದಾರ ಅಂತಲ್ಲವೇ ಸೀಕಟ, ಸ್ವಾಮಿ ಸಖೆ, ಸ್ವಾಮಿ ಚಳಿ, ಸ್ವಾಮಿ ಅದು. ಅದನ್ನು ಸಹಿಸ್ಕೊಳ್ಬೇಕು. ಹೆಚ್ಚು ಕಡಿಮೆ ಜೀವನದಲ್ಲಿ ಆಗೋದನ್ನು ಸಹಿಸಿಕೊಂಡ್ರೆ ಮಾತ್ರ ನಮಗೆ ಆತ್ಮವಿಚಾರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಸಹನೆ. ಮುಂದು ಹೇಳ್ತಾರೆ, ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ. ವೃಥಾ ವಾಕ್ಯಂ ನ ಸಮುಚ್ಚಾರ್ಯತಾಂ. ವೃಥಾ ಅಂದರೆ ವ್ಯರ್ಥ, ವೇಸ್ಟ್. ವಾಕ್ಯಂ ಅಂದರೆ ಮಾತು. ಸುಮ್ಮನೆ ಕಾಲಹರಣಕ್ಕಾಗಿ ಮಾತಾಡಬಾರ್ದು ಅಂತ. ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧೋ ಅಪರಿಗ್ರಹ. ಯೋಗದ ಮೊದಲನೆಯ ಹೆಜ್ಜೆಯೇ ವಾಕ್ ನಿರೋಧ ಮತ್ತು ಅಪರಿಗ್ರಹ. ಅಪರಿಗ್ರಹ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಸಂಗ್ರಹಿಸುವುದನ್ನು ಬಿಡಬೇಕು. ಜೀವನಾವಶ್ಯಕತೆಗಿಂತ ಅಧಿಕವಾದ ಸಂಗ್ರಹಣೆ ಬಿಡುವುದಕ್ಕೆ ಹೆಸರು ಅಪರಿಗ್ರಹ. ವಾಂಗ್ ನಿರೋಧ ಅಂದರೆ ಮಾತನ್ನು ಎಷ್ಟು ಬೇಕು ಅಷ್ಟೇ ಆಡಬೇಕು. ಇದು ಸ್ಪೆಷಲಾಗಿ ಹೇಳ್ತಾರೆ ಶಂಕರ್. ಯಾಕೆಂದರೆ ನಮ್ಮ ಹೆಚ್ಚಿನ ಶಕ್ತಿ ಬರೀ ವೃಥಾ ವಾಕ್ಯಗಳನ್ನು ಹೇಳಿಯೇ ನಷ್ಟ ಆಗ್ತಾ ಇದೆ. ಹಾಗಂತ ನೀವು ಭಗವದ್ ವಿಚಾರ ಚರ್ಚೆ ಮಾಡ್ಬೋದು. ಈಗ ಸತ್ಸಂಗದಲ್ಲೂ ಮಾತಾಡ್ತೇವೆ, ಶಾಸ್ತ್ರ ವಿಚಾರ, ಈಶ್ವರ ವಿಚಾರ, ಜೀವನ್ಮುಕ್ತ ಸಂತರ ಚರಿತ್ರೆ, ಭಕ್ತರ ಚರಿತ್ರೆ, ಇದನ್ನು ಹೇಳಿ. ಇದರಿಂದ ನಮಗೆ ಸ್ಫೂರ್ತಿ ಸಿಗ್ತದೆ. ತಚ್ಚಿಂತನಂ, ತತ್ಕಥನಂ, ಅನ್ಯೋನ್ಯಂ, ತತ್ ಪ್ರಬೋಧನಂ ಹೇಳಿದ್ದಾರೆ ಅದನ್ನು. ಇದು ಬಿಟ್ಟು ಸಂಸಾರದ ವಿಚಾರ, ಅವ್ರ ಮನೆ ವಿಚಾರ, ಪಾಲಿಟಿಕ್ಸ್, ಅದು ಮಾತಾಡಬಾರ್ದು. ಸಾಧಕನಾದವರು ಮಾತಾಡಬಾರ್ದು. ನೀವು ಲೆಕ್ಕ ಹಾಕಿ, ನಮ್ಮ ಜೀವನದಲ್ಲಿ
ಉಪಯೋಗಕ್ಕೆ ಬರುವ ಮಾತುಗಳನ್ನು ಎಷ್ಟು ಆಡ್ತೇವೆ ನಾವು? ಬಹಳ ಕಡಿಮೆ. ಎಲ್ಲರೂ ಪ್ರಾಪಂಚಿಕ ವಿಷಯಗಳನ್ನೇ ಮಾತಾಡೋದು. ಆದರೆ ನೀವು ಸಂತರ ಹತ್ರ ಹೋಗಿ, ಮಹಾತ್ಮರ ಹತ್ರ ಹೋಗಿ, ಅವರು ಪ್ರಾಪಂಚಿಕ ವಿಷಯಗಳನ್ನು ಮಾತೇ ಆಡಲ್ಲ. ನೀವು ಮಾತನಾಡಿದ್ರೂ ಕೂಡ ಅಲ್ಲಿಂದ ಎದ್ದು ಹೋಗ್ತಾರೆ. ಯಾಕಂದರೆ ನಮ್ಮ ಮಾತು ಅನ್ನುವಂಥದ್ದು ನಮ್ಮ ಚಿಂತನೆಯ ಒಂದು ಅಭಿವ್ಯಕ್ತಿ. Watch your thoughts, they will be your words. Watch your words, they will be your actions. Watch your actions, they will be your tendencies. Watch your tendencies, it will be your habit. ನಮ್ಮ ಒಂದು ಕ್ಯಾರೆಕ್ಟರ್ ಆಗ್ತದೆ. ಅದು ಶುರುವಾಗೋದೆಲ್ಲಿಂದ? ಆಲೋಚನೆಯಿಂದ. ನೆಕ್ಸ್ಟ್ ಸ್ಟೆಪ್ ಯಾವುದು? ಮಾತು. ನಮ್ಮ ಕ್ವಾಲಿಟಿ ಆಫ್ ಸ್ಪೀಚ್ ತೋರಿಸೋದೆ ನಾವು ಎಲ್ಲಿದ್ದೇವೆ ಅಂತ. ಆದ್ದರಿಂದ ಸಂತರು ಯಾವಾಗಲೂ ಪರಮಾತ್ಮನನ್ನೇ ವಿಚಾರ ಮಾಡ್ತಾ ಇದ್ದದ್ರಿಂದ ಅದೇ ವಿಚಾರದಲ್ಲಿ ರಮಿಸ್ತಾರೆ. ಅದೇ ಬರ್ತದೆ. ನೀವು ಏನು ತಿಂದಿದ್ದೀರೋ ಅದೇ ಎಂತ ಹೇಳ್ತಾರೆ ಅದಕ್ಕೆ? ಅಂತ ಹೇಳ್ತಾರೆ, ತೇಗ ತೇಗಲ್ಲಿ ಸ್ಮೆಲ್. ಮೂಲಂಗಿ ಆದರೆ ಮೂಲಂಗಿ, ಬೆಳ್ಳುಳ್ಳಿ ಆದರೆ ಬೆಳ್ಳುಳ್ಳಿ. ನಾವು ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ ನಮ್ಮ ತಲೆಯಲ್ಲಿ ಏನು ಯೋಚನೆ ಹೊರಡ್ತಾ ಇದೆ ಅಂತ, ಯಾವ ವಾಸನೆ ಅಧಿಕವಾಗಿದೆ. ಬಟ್ ಇಟ್ ಈಸ್ ಇಂಟರ್ ಕನೆಕ್ಟೆಡ್. ನೀವು ಯಾವುದನ್ನು ಮಾತಾಡ್ತೀರೋ ಆ ಆಲೋಚನೆಯನ್ನು ಪೋಷಿಸ್ತೀರಿ. ನಿಮ್ಮ ಕಂಪನಿ ಆ್ಯಂಡ್ ಯುವರ್ ವೇ, ನಿಮ್ಮ ಥಾಟ್ ಪ್ರೊಸೆಸ್ಸು ಎಲ್ಲ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ. ನೀವು ಪ್ರಾಪಂಚಿಕ ವಿಷಯಗಳನ್ನು ಜಾಸ್ತಿ ಮಾತಾಡಿದಷ್ಟು ಮನಸ್ಸು ಅದರಲ್ಲಿ ಜಾಸ್ತಿ ಆಸಕ್ತಿಯನ್ನು ಹೊಂದಿ ವಾಸನೆ ಇನ್ನೂ ಗಟ್ಟಿ ಆಗ್ತಾ ಹೋಗ್ತದೆ. ನೀವು ಅದೇ ಪರಮಾತ್ಮ ವಿಷಯ, ಸಾಧನೆ ವಿಷಯವನ್ನು ಜಾಸ್ತಿ ಮಾತಾಡಿದಷ್ಟು ಮನಸ್ಸಿಗೆ ಅದು ಸಂಸ್ಕಾರವಾಗಿ ಆಳವಾಗಿ ಕೂತ್ಕೊಳ್ತದೆ. ಅಲ್ಲ, ವ್ಯಾವಹಾರಿಕ ವಿಷಯ ಮಾತಾಡದೇನೆ ಇರಲಿಕ್ಕೆ ಆಗೋಲ್ಲ, ಒಪ್ಪಿಕೊಳ್ಳೋಣ. ಆದರೆ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು. ಅದು ಉಪಯೋಗಕ್ಕೆ ಬರದೇ ಇರೋ ಅನೇಕ ವಿಷಯಗಳಿದೆಯಲ್ಲ, ಬಿಟ್ಟುಬಿಡು. ಅದರಲ್ಲಿ ವಿಶೇಷವಾಗಿ ಇನ್ನೊಬ್ಬರ ವಿಷಯ ಮಾತನಾಡೋದು. ಅವ್ರ ಮನೇಲಿ ಹಾಗಾಯ್ತಂತೆ, ಇವ್ರ ಮನೇಲಿ ಏನು ಪ್ರಯೋಜನ ಇದೆ ನಮಗೆ ಮಾತಾಡಿ? ಅದ್ರ ಬದಲು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಿದ್ರೆ ಒಂದಿಷ್ಟು ಪುಣ್ಯ ಏನಾದರೂ ಬರ್ತದೆ. ಕೆಲವರು ಹೇಗಪ್ಪ ಅಂದರೆ ಆ ಪ್ರಾಪಂಚಿಕ ವಾಸನೆ ಎಷ್ಟು ಸ್ಟ್ರಾಂಗ್ ಆಗಿರ್ತದೆ, ಆ ಧಾರಾವಾಹಿ ಅಂಥದ್ದೇ ನೋಡ್ತಾರೆ ಅವರು. ಯಾಕೆ ಅಲ್ಲಿ ಅತ್ತೆ ಸೊಸೆ ಜಗಳ ಮಾಡುವುದನ್ನು ನೋಡಿ ತನ್ನ ಒಳಗಡೆ ಇರುವಂತಹ ವಾಸನೆಯನ್ನು ತೃಪ್ತಿಪಡಿಸ್ಕೊಳ್ಳೋದು. ಅಲ್ಲಿ ರಾಜಕೀಯ ಸಂಘರ್ಷ ನೋಡಿ ತನ್ನ ರಾಜಕೀಯ ಸಂಘರ್ಷ ನೋಡಿ. ಅದು ಇಷ್ಟವೇ ಆಗಬಾರ್ದು. ಅಂತಹ ಧಾರಾವಾಹಿಯನ್ನು ನೋಡೋದು ಇಷ್ಟ ಆಗಬಾರ್ದು. ಅಂತಹ ವ್ಯಕ್ತಿಗಳ ಸಂಪರ್ಕ ಇಷ್ಟ ಆಗಬಾರ್ದು. ಅಂತಹ ಮಾತುಕತೆ, ಅಂತಹ ಒಂದು ಪರಿಸರ ನಮಗೆ ಇಷ್ಟ ಆಗಬಾರ್ದು. ರಜೋಗುಣ ಪ್ರಧಾನವಾಗಿ, ತಮೋಗುಣ ಪ್ರಧಾನವಾಗಿರುವವರಿಗೆ ಅದು ಇಷ್ಟ ಆಗ್ತದೆ. ನಾವು ಸತ್ವಗುಣದ ಕಡೆಗೆ ಹೋಗುವವರು ಶಾಂತಿ, ಸಮಾಧಾನ, ಸಾತ್ವಿಕತೆ, ಆದ್ದರಿಂದ ವೃಥಾ ವಾಕ್ಯ, ಯಾವ ಶಬ್ದದಿಂದ ನಮ್ಮ ಅಧ್ಯಾತ್ಮ ಪ್ರಗತಿ ಆಗುವುದಿಲ್ಲವೋ ಅವುಗಳನ್ನು ಮಾಡಬಾರದು. ಹಾಗಂತ ಮೌನವಾಗಿರಬೇಕು ಅಂತ ಹೇಳಿಲ್ಲ ಇಲ್ಲಿ ಶಂಕರ, ಸ್ಪಷ್ಟವಾಗಿ ತಿಳಿದರು. ವ್ಯವಹಾರಕ್ಕೆ ಬೇಕಾದಷ್ಟು ಮಾತಾಡೋಣ, ಅದನ್ನು ನಿರಾಕರಿಸಿಲ್ಲ. ಮಾತಾಡದಿದ್ದರೆ ವ್ಯವಹಾರ ಹೇಗೆ ನಡೀತದೆ ಅವ್ರಿಗೆ ಗೊತ್ತಿದೆ. ಆದರೆ ನೀವು ಆದಷ್ಟು ಅಧ್ಯಾತ್ಮ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸಿ. ನಮ್ಮ ಹತ್ರಕ್ಕೆ ಬರ್ತಾರೆ ಕೆಲವರು, ಸಹಜವಾಗಿ ಲೌಕಿಕ ವಿಷಯವನ್ನೇ ಅಲ್ಲಿಂದ ಶುರುವಾಗುತ್ತೆ ಮಾತುಕತೆ. ಅಲ್ಲಿಂದ ಶುರುವಾದರೂ ನಾವು ಎಲ್ಲಿಂದಲೋ ಅವರಿಗೆ ಟಚ್ ಕೊಡಬೇಕು. ಭಗವದ್ಗೀತೆ ಅವ್ರಿಗೆ ಗೊತ್ತಾಗದಿದ್ದಂಗೆ ಅವ್ರನ್ನ ಹೇಳ್ಕೊಂಡು ಹೋಗ್ಬೇಕು ಅಧ್ಯಾತ್ಮ ಚರ್ಚೆಗೆ. ಒಂದು ಇಂಟ್ರೆಸ್ಟ್ ಇದ್ದರೆ ಕೂತ್ಕೊಳ್ತಾರೆ, ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಸ್ವಾಮೀಜಿ ಕೆಲಸ ಇದೆ ಅಂತೇಳಿ ಹೊರಟು ಹೋಗ್ತಾರೆ. ಆದ್ದರಿಂದ ಏನು ತೊಂದರೆ ಆಗಲ್ಲ. ಆದರೆ ಹಾಗಂತ ಎಲ್ಲ ಸಂದರ್ಭದಲ್ಲಿ ಈಗ ಮಾಡ್ಲಿಕ್ಕೆ ಬರಲ್ಲ ಅಂತ ಯಾಕೆ ಹೇಳ್ತೇನೆ ಅಂದರೆ,
ಏನೋ ಒಂದು ಸಂಕಟ ಇರ್ತದೆ, ಏನೋ ಒಂದು ನೋವು ಇರ್ತದೆ, ಪಾಪ ಅದನ್ನು ಹಂಚ್ಕೊಳ್ಳಿಕ್ಕೆ ಬರ್ತಾರೆ. ಕೂತ್ಕೊಂಡು ಕೇಳಬೇಕು. ಸಮಾಧಾನವನ್ನು ಆಧ್ಯಾತ್ಮಿಕವಾಗಿ ಭಕ್ತಿ ಮಾರ್ಗದ ಮೂಲಕ ಹೇಳುವಂಥದ್ದು, ಅದರಲ್ಲಿ ದೋಷ ಇಲ್ಲ. ಉದ್ದೇಶ ಅದರಲ್ಲಿ ರಮಿಸಬಾರದು ಅಷ್ಟೇ. ಬಾಹ್ಯ ಪ್ರಾಪಂಚಿಕ ವಿಷಯಗಳನ್ನು ಮಾತಾಡುವುದರಲ್ಲಿ ನಾವು ರಮಿಸಿದರೆ ಜೀವಭಾವ ಗಟ್ಟಿ ಹೋಗ್ತದೆ. ಜೀವಭಾವ ಗಟ್ಟಿಯಾಗುವುದು ಪಾಪ, ಜೀವಭಾವ ಶಿಥಿಲ ಆಗುವುದೇ ಪುಣ್ಯ ಅಧ್ಯಾತ್ಮದ ವಿಷಯಕ್ಕೆ ಬಂದಾಗ. ಆದ್ದರಿಂದ ಅದನ್ನು ಬಿಡಬೇಕು. ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯ ಮುತ್ಸೃಜ್ಯತಾಂ. ಉದಾಸೀನ ಭಾವವನ್ನು ನಾವು ತೆಗೆದುಕೊಳ್ಳಬೇಕು. ಜೀವನದಲ್ಲಿ ಉದಾಸೀನತ್ವ ಅಥವಾ ಅಸಂಗತ್ವ ಅಂತ ಹೇಳ್ಬೋದು. ನೋಡಿ, ಉದಾಸೀನ ಅನ್ನೋ ಶಬ್ದಕ್ಕೆ ಅರ್ಥ ಏನು? ತಿರಸ್ಕಾರ ಅಂತ ಅಲ್ಲ. ಅಹಂಕಾರ ಉದಾಸೀನವೇ ಮದ್ದು ಅಂತ ಒಂದು ಗಾದೆ ಇದೆ. ಉದಾಸೀನ ಮಾಡೋದಂದರೆ ಅಸಡ್ಡೆ ಮಾಡೋದಂತ ಅರ್ಥ ಇದೆ. ಆದರೆ ಸಂಸ್ಕೃತದಲ್ಲಿ ಉತ್ ಅಂದರೆ ಮೇಲೆ, ಆಸೀನ ಅಂದರೆ ಕುಳಿತುಕೊಳ್ಳೋದು ಅಂತ. ಉತ್ತ ಆಸೀನ ಅಂದರೆ ಪರಿಸ್ಥಿತಿಗಿಂತ ಮೇಲೇರಿ ನಿಂತುಕೊಳ್ಳೋದು ಅಂತ. ಅಂದರೆ ಜೀವನದಲ್ಲಿ ಬರತಕ್ಕಂತಹ ವಿಷಮ ಪರಿಸ್ಥಿತಿಗಳನ್ನು ಮೇಲೆ ನಿಂತುಕೊಂಡು ನೋಡುವಂಥದ್ದು, ಅದಕ್ಕೆ ಅಂಟದೇ ಇರುವಂಥದ್ದು ಅಂತ ಅರ್ಥ. ನಾವು ಮಂಕುತಿಮ್ಮನ ಕಗ್ಗದಲ್ಲಿ ನೋಡಿದ್ರಲ್ಲ, ಎತ್ತರದ ಶಿಖರದ ಮೇಲೆ ಕುಳಿತುಕೊಂಡು ನೋಡುವವನಿಗೆ ರಸ್ತೆಯಲ್ಲಿರುವಂಥ ಹಳ್ಳ ದಿಣ್ಣೆ ಇದು ಕಾಣಿಸಲ್ಲ, ಸಮತಟ್ಟಾಗಿ ಕಾಣಿಸುತ್ತೆ. ಆದ್ದರಿಂದ ಉತ್ತಾಸೀನ ಮೇಲೆ ಕೂತ್ಕೊಳ್ಬೇಕು ನಾವು. ಪ್ರಪಂಚದ ಘಟನೆಗಳು ಜರುಗಿದಾಗ ಅಸಂಗತ್ವ ಪ್ರಜ್ಞೆಯಿಂದ ನೋಡ್ತಾ ಹೋಗಬೇಕು. ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು, ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬಾರ್ದು ಅಷ್ಟೇ. ಹೌದು, ಏನು ಮಾಡೋದು? ಯಾರೋ ಆತ್ಮೀಯರು, ತುಂಬ ಬೇಕಾದವರು ಅನಾರೋಗ್ಯವಾಗಿದೆ, ನಮ್ಮ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡೋಣ. ನಮ್ಮ ಕೈಯಿಂದ ದಿ ಬೆಸ್ಟ್ ವಾಟ್ ಕ್ಯಾನ್ ಬಿ ಡನ್, ವಿ ಹ್ಯಾವ್ ಟು ಡೂ ಇಟ್. ನೆಕ್ಸ್ಟ್ ಏನು ಮಾಡೋದು? ಪರಮಾತ್ಮ ಚಿಂತನೆ ಮಾಡೋದಷ್ಟೇ. ನಮಗೇನು ಮಾಡಲಿಕ್ಕಾಗತ್ತೆ ಇದಕ್ಕಿಂತ ಹೊರತಾಗಿ? ಆ ಅಸಂಗತ್ವದ ಅಭ್ಯಾಸ ಮಾಡಬೇಕು ನಾವು. ಕೆಲವರು ಹಾಗೆ ಮಾಡಲ್ಲ. ಅದನ್ನೇ ಪದೇ ಪದೇ ಚಿಂತಿಸಿಕೊಂಡು ತಮ್ಮ ಸಾಧನೆಯನ್ನು, ತಮ್ಮ ಮನಸ್ಸನ್ನೆಲ್ಲ ಹಾಳು ಮಾಡಿ ಪಕ್ಕದಲ್ಲಿದ್ದವ್ರ ಮನಸ್ಸನ್ನೂ ಹಾಳು ಮಾಡ್ತಾರೆ. ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ನಮ್ಮ ಜೀವನದಲ್ಲಿ ನೈಷ್ಠುರ್ಯ ಮುತ್ಸೃಜ್ಯತಾಂ. ಜನರು ಕೊಡುವ ಕೃಪೆ ಮತ್ತು ನಿಷ್ಠುರತೆಯನ್ನು ಉತ್ಸೃಜ್ಯತಾಂ ಬಿಟ್ಟು ಬಿಡಬೇಕು. ಜನರು ಜೀವನದಲ್ಲಿ ಒಮ್ಮೆ ಕೃಪೆ ತೋರಿಸ್ತಾರೆ. ಕೃಪೆ ತೋರಿಸೋದು ಅಂದ್ರೇನು? ಅನುಕಂಪ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ಹೊಗಳ್ತಾರೆ, ನೀವು ತುಂಬ ಒಳ್ಳೆಯವರಪ್ಪ, ನೀವು ಅದ್ಭುತವಾದ ವ್ಯಕ್ತಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ನಿಷ್ಠುರತೆ ಅಂದ್ರೇನು? ತಿರಸ್ಕಾರ, ಅವಹೇಳನ, ಅಪಮಾನ ಇದು ಮಾಡ್ತಾರೆ. ನಮ್ಮನ್ನು ಹೊಗಳ್ತಾರೆ ಅಥವಾ ತೆಗಳ್ತಾರೆ. ನಿಂದ, ಸ್ತುತಿ, ಆವಾಗ ನಾವು ಬಿಟ್ಟು ಬಿಡಬೇಕು. ಎರಡನ್ನೂ ಬಿಡಬೇಕು. ಸ್ತುತಿಯನ್ನೂ ಬಿಡಬೇಕು, ನಿಂದೆಯನ್ನು ಬಿಡಬೇಕು. ನೀವು ಒಂದಕ್ಕೆ ಅಂಟ್ಕೊಂಡ್ರೆ ಇನ್ನೊಂದು ಫ್ರೀ. ಅದು ಯಾವಾಗಲೂ ಸ್ವಾಮಿ ನಾನು ಸ್ತುತಿಗೆ ಅಂಟ್ಕೊಳ್ತೇನೆ, ನಿಂದೆ ಬಿಟ್ಟು ಬಿಡ್ತೇನೆ, ಆಗಲ್ಲ. ನೀವು ಸ್ತುತಿಗೆ ಅಂಟ್ಕೊಂಡ್ರೆ ನಿಂದೆ ಫ್ರೀ, ನಿಂದೆಗೆ ಅಂಟ್ಕೊಂಡ್ರೆ ಸ್ತುತಿ ಫ್ರೀ. ಯಾಕೆಂದರೆ ಇಂಡಿವಿಜುವಾಲಿಟಿ ಇದ್ದಾಗ ಮಾತ್ರ ಅದು ಇಫೆಕ್ಟ್ ಮಾಡೋದು. ನಿಮ್ಮ ಜೀವ ಪ್ರಜ್ಞೆ, ಅಹಂಕಾರ ಇದ್ದರೆ ಮಾತ್ರ ನಿಂದೆ ಮತ್ತು ಸ್ತುತಿ ಎರಡೂ ನಿಮಗೆ ಇಫೆಕ್ಟ್ ಆಗ್ತದೆ. ಅದರಿಂದ ಎರಡೂ ಒಂದೇ ನಾಣ್ಯದ ಎರಡು ಮುಖ. ವಾಸ್ತವವಾಗಿ ನಿಂದೆ ಮತ್ತು ಸ್ತುತಿ ಎರಡೂ ಒಂದೇ ನಾಣ್ಯದ ಎರಡು ಮುಖ. ನಾನು ಗ್ರೇಟ್ ಅಂತ ಯಾರು ಹೇಳ್ತಾನೋ ಅವನೇ ಹೇಳ್ತಾನೆ ನಾನು ಹೋಪ್ಲೆಸ್ ಅಂತ. ಯಾಕೆ? ಆ ಗ್ರೇಟ್ನೆಸ್ಸಿಗೆ ಕಾರಣವಾಗುವ ಆಸ್ಪೆಕ್ಟ್ಗಳು ಅವನಿಂದ ದೂರ ಆದರೆ ನಾನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇದು ಫ್ರೀ. ಅದು ಒಂದಿದ್ರೆ ಇನ್ನೊಂದು ಫ್ರೀ. ಆದ್ದರಿಂದ ಎರಡೂ ಕೂಡ ಅಹಂಕಾರವನ್ನು ಆಶ್ರಯಿಸಿಯೇ ಇರೋದರಿಂದ ಎರಡಕ್ಕೂ ಬೆಲೆ ಕೊಡೋದು. ನಿಂದ, ಸ್ತುತಿ. ಹೆಸರೆಂದು ಬಸವಳಿಯುವುದೇ ಕೈಯ ಕಸದೊಳಗೆ ಕಸವಾಗಿ ಹೋಕನಲೆ ನೀನು. ಇದನ್ನು ಶಂಕರರು ಒತ್ತು ಕೊಡ್ತಾರೆ. ಯಾಕೆಂದರೆ ಜಗತ್ತಿನಲ್ಲಿ ತುಂಬ ಜನ ಇದಕ್ಕೆ ಓದಾಡ್ತಾ ಇರ್ತಾರೆ.
ನಿಂದೆ ಅಲ್ಲ, ನಿಂದೆ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಸ್ತುತಿ ಬೇಕು ನನಗೆ. ನೀವು ಈಸಿಯಾಗಿ ಜನರನ್ನು ವಶಕ್ಕೆ ಪಡ್ಕೊಳ್ಳಿಯೋ ಟೆಕ್ನಿಕ್ ಹೇಳ್ತೇನೆ ಕೇಳಿ. ಏನು? ಅವಳಿಗೆ ಅಕ್ಕ ನಿಮ್ಮ ಸ್ಪೀಚ್ ಇಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಇಷ್ಟು ಚಂದ ಹಾಡು ಹೇಳಿದ್ರಿ, ಅದ್ಭುತವಾಗಿತ್ತು, ಎಂಥ ರಂಗೋಲಿ ಹಾಕಿದ್ರಿ ನೀವು. ಅಕಸ್ಮಾತ್ ಯಾರೂ ಕೇಳಲಿಲ್ಲ ನಮ್ಮನ್ನಂದರೆ ನಾವೇ ಹೋಗಿ ಕೇಳ್ತೇವೆ, ನಾನು ಇವತ್ತು ಅಲಂಕಾರ ಮಾಡಿದ್ದು ಅಡ್ಡಿಲ್ವಾ ಅಂತ. ಅಡ್ಡಿಲ್ವಾ ಎಂಬ ಶಬ್ದಕ್ಕೆ ಅರ್ಥ ಏನು? ನೀವು ಹೊಗಳ್ರಿ ಅಂತ. ಒಬ್ಬಳು ಹೆಂಗಸು ಹೊಸದಾಗಿ ಮೂಗಿನ ಬುಟ್ಟನ್ನು ತಗೊಂಡಿಲ್ಲಂತೆ. ಮೂಗಿನ ಬುಟ್ಟನ್ನು ತಗೊಂಡು ಗುರುಗಳ ಹತ್ರ ಹೋದ್ರಂತೆ. ಗುರುಗಳ ಹತ್ರ ಹೋಗಿ, ಗುರುಗಳೇ ಅಂತ ಸುಮಾರೆಲ್ಲ ಮಾತಾಡಿದ್ರು. ಅವ್ರು ಏನು ಹೇಳಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ಇವಳಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಅಲ್ಲ, ಮೂಗಿನ ಬುಟ್ಟು ನೋಡಿದ್ರೋ ಇಲ್ವೋ ನೀವು? ಗುರುಗಳು ಹೇಳಿದ್ರಂತೆ, ಮೂಗಿನ ಬಟ್ಟು ನೋಡಿದೆ, ಆದರೆ ಮೂಗಿನ ಬಟ್ಟು ಚೆನ್ನಾಗಿದೆ, ಆದರೆ ಅದನ್ನು ಕೊಟ್ಟಂತಹ, ಮೂಗು ಕೊಟ್ಟಂತಹ ದೇವರನ್ನ ಸ್ಮರಣೆ ಮಾಡ್ತಾ ಇದ್ದೆ ನಾನು ಅಂತ ಹೇಳಿದ್ರಂತೆ. ಕೆಲವರು ಹಾಗೆ ಉಂಗುರಗಳನ್ನು ಹಾಕೊಳ್ಳೋದು, ಚೈನ್ಗಳನ್ನು ಹಾಕೊಳ್ಳೋದು, ಅದನ್ನು ತೋರಿಸೋದು. ಯಾಕೆ? ಸ್ತುತಿ ಮಾಡಬೇಕು ನನ್ನನ್ನು. ಇದು ನಮ್ಮ ಜೀವಭಾವವನ್ನು ಗಟ್ಟಿಗೊಳಿಸ್ತದೆ. ಅದು ದೊಡ್ಡ ವಿಘ್ನ ಅಧ್ಯಾತ್ಮ ಪಥದಲ್ಲಿ. ಲೌಕಿಕರಿಗೆ ಖಂಡಿತವಾಗಿಯೂ ಇರಲಿ, ಏನು ಮಾಡ್ಲಿಕ್ಕೆ ಬರಲ್ಲ. ಹಾಗೊಬ್ಬ ಮಾಡ್ತಾ ಇದ್ರೆ ಪರತರೆ ಚೇತಸ್ಸಮಾಧೀಯತ ಪೂರ್ಣಾತ್ಮ ಸುಸಮೀಕ್ಷ್ಯತ ಜಗದಿದಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕರ್ಮ ಪ್ರವಿಲಾಪ್ಯತಾಂ ನಾಪ್ಯುತ್ತರೈಶ್ಲಿಷ್ಯತಾಂ ಪ್ರಾರಬ್ಧಂ ತ್ವಿಹ ಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ. ನಿಧಿಧ್ಯಾಸನ ಅಂತ ಹೇಳಿದರೆ ಗಳಿಸಿದ ಜ್ಞಾನವನ್ನು ಇಂಟರ್ನಲೈಸ್ ಮಾಡುವಂಥದ್ದು, ನಮ್ಮ ಒಳಗಡೆಗೆ ಅದನ್ನು ಜೀರ್ಣ ಮಾಡಿಕೊಳ್ಳುವ ಪ್ರಕ್ರಿಯೆ. ಒಂದು ವ್ಯವಹಾರ ಸಮಕಾಲದಲ್ಲಿಯೇ ಮಾಡುವ ಚಿಂತನೆಗಳು, ಮಾತನಾಡುವಂಥದ್ದು, ಚಿಂತನೆ, ಪ್ರಪಂಚದ ಮಧ್ಯೆ ಆ ವಿಚಾರಗಳನ್ನು ತಂದುಕೊಳ್ಳೋದು ಒಂದು. ಆದರೆ ಇನ್ನೊಂದು ಏಕಾಂತದಲ್ಲಿ ಮಾಡುವ ಮೆಡಿಟೇಷನ್, ಅದನ್ನು ನಿಧಿಧ್ಯಾಸನ ಅಂತಲೇ ಕರೀತಾರೆ. ನಿರ್ಜನವಾದಂತಹ ಪ್ರದೇಶದಲ್ಲಿ, ಜನಸಂಪರ್ಕ ಇಲ್ಲದ ಜಾಗದಲ್ಲಿ ಕುಳಿತುಕೊಂಡು ವೇದಾಂತ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡು ಅಸಂಗೋಹಂ 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 ಪುನಃ ಪುನಃ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತ್ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತಃ ಪ್ರಜ್ಞಂ ಇತ್ಯಾದಿ ಉಪನಿಷತ್ತು, ಗೀತೆ, ಶಂಕರರು ತಿಳಿಸಿದ ನಿಧಿಧ್ಯಾಸನದ ವಾಕ್ಯಗಳನ್ನು ಮನಸ್ಸಿಗೆ ತಂದುಕೊಂಡು ಆತ್ಮವಿಚಾರವನ್ನು ಮಾಡುವುದು ಇನ್ನೊಂದು ರೀತಿಯ ನಿಧಿಧ್ಯಾಸನ. ಇದು ಕುಳಿತುಕೊಂಡು ಮಾಡುವಂಥದ್ದು. ಇದನ್ನು ಕೂಡ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಆತ್ಮನಿಷ್ಠೆ ಪ್ರಾಪ್ತಿಯಾಗಬೇಕಾದ್ರೆ ಅಭ್ಯಾಸ ಬಹಳ ಮುಖ್ಯ. ಅಭ್ಯಾಸ ಅಂದರೆ ಮತ್ತೆ ಮತ್ತೆ ಮನಸ್ಸನ್ನು ಮೂಲಕ್ಕೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ, ತುಂಬ ಪ್ರಯತ್ನ ಮಾಡಬೇಕಾಗ್ತದೆ. ನಿಧಿಧ್ಯಾಸನ ಬಹಳ ಮುಖ್ಯ. ಯಾಕಂದರೆ ಈ ಪ್ರಪಂಚದ ಸೆಳೆತ ಅಷ್ಟು ಬಲವತ್ತರವಾಗಿದೆ ಮತ್ತು ವಾಸನೆ, ನಮ್ಮೊಳಗಡೆ ವಾಸನೆ ಅಷ್ಟು ದೃಢವಾಗಿದೆ. ಡಿ.ವಿ. ಜಿಯವರು ಹೇಳುವ ಹಾಗೆ, ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ.
ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು. ಕೊಂಡಿಗಳು ನಮ್ಮೊಳಗಿ, ಕೊಂಡಿ ಅಂದರೆ ಯಾವುದು? ವಾಸನೆಗಳು. ವಾಸನಾಕ್ಷಯ ಮೋಕ್ಷ ವಾಸನೆ ಅಂದರೆ ಏನು? ನಥಿಂಗ್ ಬಟ್ ರಾಂಗ್ ಪ್ರಾಕ್ಟೀಸಸ್. ಅದು ಸಂಸ್ಕಾರವಾಗಿ ಆಳವಾಗಿ ಕೂತ್ಕೊಂಡಿರ್ತದೆ. ವಿಷಯದಲ್ಲಿ ಸುಖ ಇದೆ, ಮತ್ತೊಂದನ್ನು ಮಾಡಿದ್ರೆ ಸುಖ ಸಿಗ್ತದೆ, ಇನ್ನೇನೋ ಮಾಡಬೇಕು, ಈ ರೀತಿಯಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮುಂತಾದವುಗಳು ಆಳವಾಗಿ ನಮ್ಮ ಮನಸ್ಸಲ್ಲಿ ಬೇಳು ಬಿಟ್ಟಿರ್ತಾರೆ. ಅದಕ್ಕೆ ವಾಸನೆ ಅಂತ ಹೇಳ್ತಾರೆ. ಅದು ವಾಸನೆ ತೆಗಿಬೇಕಾದ್ರೆ ಏನು ಮಾಡಬೇಕು? ಅದನ್ನು ಉಲ್ಟಾ, ಹಿಂಗೆ ಕಾಯಿಲ್ ಆಗಿರೋದನ್ನು ಉಲ್ಟಾ ಮಾಡಬೇಕಷ್ಟೇ. ಹಿಂಗೆ ಸುತ್ತಕೊಂಡಿದ್ದೇವೆ, ಉಲ್ಟಾ ಸುತ್ತಬೇಕು. ಇಷ್ಟು ದಿನಗಳ ಕಾಲ ನಾನು ದೇಹ, ನಾನು ಅಂಥವನು ಇಂಥವನು ಅಂತ ಪದೇ ಪದೇ ಹೇಳ್ಕೊಂಡು ವಾಸನೆ ಗಟ್ಟಿ ಮಾಡ್ಕೊಳ್ಳೋದು. ಈಗ ಅದನ್ನು ಹೊರಗಡೆ ಬರಬೇಕು ಅಂದರೆ ಅದು ಅಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ಕೊಳ್ಬೇಕಾಗಿದೆ ಅಷ್ಟೇ. ನಮಗೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾವು ದೇಹ ಅಂತ ಹೇಳೋದ್ರ ವಾಸನೆ ಗಟ್ಟಿ ಮಾಡಲಿಕ್ಕೆ ಬಾಲ್ಯದಿಂದಲೂ ಕೂಡ ಜನ್ಮದಿನ ಅಲ್ಲಿ ಇಲ್ಲಿ ಗಂಡಸು ಹೆಂಗಸು ಮತ್ತೊಂದು ಎಲ್ಲ ಹೇಳಿ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ನಾನು ಅಂಥವನು, ನಾನು ಇಂಥವನು ಅನ್ನೋದು. ಈಗ ತೆಗೆದು ಹಾಕಬೇಕಾದ್ರೆ ಅಷ್ಟೇ ಸ್ಟ್ರಾಂಗ್ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಪದೇ ಪದೇ ಮನಸ್ಸಿಗೆ ಹೇಳ್ಕೊಳ್ಳೋದು, ಇದು ನಾನಲ್ಲ, ಉಪನಿಷತ್ತು ಇದನ್ನು ನಾನು ಅಂತ ಹೇಳಲ್ಲ, ನನ್ನ ಯುಕ್ತಿ ಅನುಭವಗಳು ಇದು ನಾನು ಎಂಬುದಾಗಿ ಒಪ್ಪಲ್ಲ. ಆದ್ದರಿಂದ ನಾನು ಸರ್ವವ್ಯಾಪಕವಾದ, ನಿತ್ಯ ಶುದ್ಧವಾದ, ಎಂದೆಂದೂ ಬಂಧನವಿಲ್ಲದ ಅನಂತವಾದ ಆತ್ಮವಸ್ತು ಎಂಬುದನ್ನು ಮನಸ್ಸಿಗೆ ಏಕಾಂತದಲ್ಲಿ ಹೇಳಿಕೊಳ್ಳೋದು. ಅದು ಹೆಚ್ಚು ಪ್ರಭಾವವನ್ನು ಉಂಟು ಮಾಡುತ್ತೆ. ಏಕಾಂತೆ ಸುಖಮಾಸ್ಯತಾ. ಏಕಾಂತದಲ್ಲಿ ಸುಖವನ್ನು ಕಂಡುಕೊಳ್ಳುವ ಮನಸ್ಥಿತಿ ಸಾಧಕನದಾಗಿರಬೇಕು. ಈ ಬಹಿರ್ಮುಖತ್ವ ಅಂತ ಇದೆಯಲ್ಲ, ಇದು ಸಾಧನೆಗೆ ಅನುಕೂಲಕರವಾದ ಮನಸ್ಥಿತಿ ಅಲ್ಲ. ಬಹಿರ್ಮುಖತ್ವ ಅಂದ್ರೇನು? ಸುಖವಾಗಿರೋದಕ್ಕೆ ಪ್ರಪಂಚವನ್ನು ಆಶ್ರಯಿಸೋದು. ಸುಖವಾಗಿರೋದಕ್ಕೆ ಟಿ ವಿಯನ್ನು, ಮೊಬೈಲನ್ನು, ಜನರನ್ನು, ಪ್ರೋಗ್ರಾಮನ್ನು ಆಶ್ರಯಿಸೋದು ಬಹಿರ್ಮುಖತ್ವ. ಸುಖಕ್ಕಾಗಿ ತನ್ನನ್ನೇ ಆಶ್ರಯಿಸುವಂಥದ್ದು ಏಕಾಂತ. ಇಂಗ್ಲೀಷ್ನಲ್ಲಿ 2 ಶಬ್ದ ಇದೆ. ಲೋನ್ಲಿನೆಸ್ ಅಂದರೆ ಅಯ್ಯೋ ನಾನೊಬ್ಬನೇ, ನನ್ನ ಜೊತೆಗೆ ಯಾರೂ ಇಲ್ಲ, ಎಲ್ಲ ನನ್ನನ್ನು ಬಿಟ್ಬಿಟ್ರು, ನನ್ನ ಸಂಬಂಧಿಕರು ನನ್ನನ್ನು ಪ್ರೀತಿ ಮಾಡಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ. ಇದು ಲೋನ್ಲಿನೆಸ್. ಇದು ಬ್ಯಾಡ್ ಥಿಂಗ್, ಇದು ಒಳ್ಳೆಯದಲ್ಲ. ಅಲೋನ್ನೆಸ್, ಏಕಾಂತ. ನನ್ನ ಪಾಡಿಗೆ ನಾನು ಸುಖವಾಗಿ ಇರಬಲ್ಲೆ. ನನಗೆ ವಸ್ತುಗಳು ಇಲ್ಲ, ವ್ಯಕ್ತಿಗಳು ಇಲ್ಲ, ಯಾರೂ ಇಲ್ಲ, ಆದರೂ ನಾನು ಶಾಂತವಾಗಿ ಸುಖವಾಗಿ ಇರಬಲ್ಲೆ. ಇದು ಸ್ಟ್ರೆಂತ್. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತು? ಏಕಾಂತ ಅಂತ ಹೇಳ್ತಾರೆ. ಇದಕ್ಕೆ ಏಕಾಂತ ಅಂತ ಹೇಳ್ತಾರೆ. ಅದಕ್ಕೆ ಲೋನ್ಲಿನೆಸ್ ಯಾವ ಶಬ್ದ ಬಳಸ್ತಾರೆ ಗೊತ್ತಿಲ್ಲ. ಒಂಟಿತನ. ಕರೆಕ್ಟ್ ಶಬ್ದ, ಒಂಟಿತನ. ಅದು ಒಂಟಿತನ ಅಂದರೆ ತಪ್ಪದು. ಏಕಾಂತ ಒಳ್ಳೆಯದು. ಹಾಗೆ ಏಕಾಂತದಲ್ಲಿ ಕುಳಿತುಕೊಂಡು ಪರತರೇ ಚೇತಸ್ಸಮಾಧೀಯತಾಂ. ಪರತರ ಅಂದರೆ ಬ್ರಹ್ಮ, ಚೇತಃ ಅಂದರೆ ಬುದ್ಧಿ. ಬ್ರಹ್ಮನಲ್ಲಿ ಬುದ್ಧಿಯನ್ನು, ಪರಮಾತ್ಮನಲ್ಲಿ ಬುದ್ಧಿಯನ್ನು ನಿಲ್ಲಿಸಬೇಕು. ನಮ್ಮ ಆಲೋಚನೆಗಳನ್ನು ಪರಮಾತ್ಮನಲ್ಲಿ ಹರಿಸಬೇಕು. ಹಾಗೆ ಹರಿಸ್ತಾ ಹೋದಾಗೆ ಗೊತ್ತಾಗುವಂಥದ್ದು ಪೂರ್ಣಾತ್ಮ ಸುಸಮೀಕ್ಷ್ಯತಾಂ. ನಾನು ಅಲ್ಪಾತ್ಮ ಅಲ್ಲ, ನಾನು ಪೂರ್ಣ ಆತ್ಮ ಅಂತ ಗೊತ್ತಾಗ್ತದೆ. ನಾನು ಈ ಶರೀರ, ಮನಸ್ಸು, ಬುದ್ಧಿ ಒಳಗರೆಯುವ ಯಾವುದೋ ಒಂದು ಚೇತನ ವಸ್ತು ಅಲ್ಲ. ಹುಟ್ಟು ಸಾವುಗಳನ್ನು ಹೊಂದುವಂತಹ ಒಂದು ಅಲ್ಪ ಜೀವಿ ಅಲ್ಲ. ನಾನು ಪೂರ್ಣನು, ದೇಶಕಾಲ ವಸ್ತುವಿನೆಲ್ಲೆಡೆ ವ್ಯಾಪಿಸಿರತಕ್ಕಂತಹ ಅನಂತ ಬ್ರಹ್ಮವಸ್ತು ನಾನು ಎಂಬುದಾಗಿ ತಿಳಿದುಕೊಳ್ತಾನೆ. ಪೂರ್ಣಾತ್ಮ ಅಂದರೂ ಒಂದೇ, ಬ್ರಹ್ಮಾತ್ಮ ಅಂದರೂ ಒಂದೇ, ಪರಮಾತ್ಮ ಅಂದರೂ ಒಂದೇ. ಪರಮ ಅಂದರೆ ದೊಡ್ಡದು ಆತ್ಮ, ಇಲ್ಲಿ ಪೂರ್ಣಾತ್ಮ, ಅಲ್ಲಿ ಪರಮಾತ್ಮ, ಶಬ್ದ ವ್ಯತ್ಯಾಸ ಅಷ್ಟೇ. ಆದ್ದರಿಂದ ಈ ತುಚ್ಛವಾದಂತಹ ಜೀವಾತ್ಮ ಬುದ್ಧಿಯಿಂದ ನಾವು ಹೊರಗಡೆಗೆ ಬರ್ತಾನೆ. ಮತ್ತೆ ಜಗದಿದಂ ತದ್ಬಾಧಿತಂ ದೃಶ್ಯತಾಂ. ಕಾಣುವಂತಹ ಜಗತ್ತು ಆ ಬ್ರಹ್ಮನಲ್ಲಿ ಬಾಧಿತವಾಗಿದೆ. ಅಂದರೆ
ಬ್ರಹ್ಮ ಆಶ್ರಯದಲ್ಲಿ ತೋರ್ತಾ ಇದೆ, ಸ್ವತಂತ್ರವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಬಾಧ ಅಂತ ಶಬ್ದ ಕರೀತಾರೆ. ಈಗ ಒಂದು ಹಗ್ಗದಲ್ಲಿ ಹಾವು ತೋರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಹಗ್ಗದಲ್ಲಿ ಹಾವು ತೋರ್ತಾ ಇದೆ. ನೀವು ಮೊದಲು ಹಾವನ್ನು ಕಾಣ್ತಿದ್ದಾಗ ಹಾವೇ ನಿಜವಾದ ವಸ್ತು ಅಂತ ಮಾಡ್ಕೊಂಡಿದ್ರಿ. ಆಮೇಲೆ ಬ್ಯಾಟ್ರಿ ಬಿಟ್ಟಾಗ ಗೊತ್ತಾಯಿತು ಇದು ಹಗ್ಗ. ಅರೆ ಬ್ಯಾಟ್ರಿ ಆಫ್ ಮಾಡಿದಾಗ ಮತ್ತೆ ಹಾವು ಕಾಣ್ತಾ ಇದೆ. ಈಗ ತೋರುವ ಹಾವು ಬಾಧಿತವಾಗಿದೆ. ಯಾಕೆ? ಹಗ್ಗನೇ ಹಾವಾಗಿ ತೋರ್ತಾ ಇದೆ. ಬೇಡ, ಇನ್ನೊಂದು ದೃಷ್ಟಾಂತ ಕೊಡ್ತೇನೆ. ಈ ಪ್ಲಾಸ್ಟಿಕ್ ಚೇಳು, ಪ್ಲಾಸ್ಟಿಕ್ ಹಾವು ಎಲ್ಲ ಇರ್ತಾರೆ, ಕೆಲವೆಲ್ಲ ಫೈಬರ್ ಇದು ಮಾಡ್ತಾರೆ, ಹಾಕ್ಬಿಡ್ತಾರೆ ಕೆಲವರು ಮಕ್ಕಳು ತಮಾಷೆಗೆ ಅಂತ ಹೇಳಿ. ನಾವು ಹೆದರ್ಕೊಂಡು ಬಿಡ್ತೇವೆ. ಆಮೇಲೆ ಮುಟ್ಟು ನೋಡಿದಾಗ ಹೋಗುತ್ತೆ, ಅದು ಫೈಬರ್, ಪ್ಲಾಸ್ಟಿಕ್ ಇದ್ದು. ಅದೇ ಹಾವನ್ನು ಇನ್ನೊಂದ್ಸರಿ ಹಾಕಿದ್ರೆ ಹೆದರ್ತೇವಾ? ಇಲ್ಲ. ಯಾಕೆ? ಬಾಧ ಆಯಿತು. ಅದು ನಾಶ ಆಗಲಿಲ್ಲ, ಬಾಧ ಆಯಿತು. ಜಗತ್ತು ನಾಶ ಆಗಲ್ಲ, ಬಾಧ ಆಗುತ್ತೆ. ಈ ಶಬ್ದ ಕರೆಕ್ಟಾಗಿ ಗೊತ್ತಿರಬೇಕು. ನೆರಳು ಅನ್ನುವಂಥದ್ದಕ್ಕೆ ಸ್ವತಂತ್ರ ಅಸ್ತಿತ್ವ ಅಂತ ಕೆಲವರು ವಾದ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ಈಗ ನೆರಳು ಅನ್ನುವಂಥದ್ದೇನಿದೆ ಎರಡಾಗಿ ಕಾಣ್ತದೆ, ಅಥವಾ ನೆರಳು ಅನ್ನುವಂಥ ಅದು ಯಾವುದೋ ಒಂದು ಅದಕ್ಕಿಂತ ಭಿನ್ನವಾದ ವಸ್ತು ಅಂತ ಕಾಣ್ತದೆ. ಇದು ಅದಕ್ಕಿಂತ ಭಿನ್ನವಾದ ವಸ್ತು ಅಲ್ಲ. ಉದಾಹರಣೆಗೆ ಮಣ್ಣಿನ ಮಡಿಕೆ ಅಂತಿದ್ದಾಗ ಮಡಿಕೆಯ ಆಕಾರ ಮತ್ತು ರೂಪ ಅನ್ನುವಂಥದ್ದು ಬರೀ ತೋರಿಕೆ ಅಷ್ಟೇ, ಮಣ್ಣು ಮಾತ್ರ ಸತ್ಯ. ಹಾಗೆ ಪ್ರಪಂಚ ಅನ್ನುವಂಥದ್ದು ಭಗವಂತನೇ, ಅದಕ್ಕೆ ಸ್ವತಂತ್ರವಾದ ಬೇರೆ ಅಸ್ತಿತ್ವ ಇಲ್ಲ. ಅಲ್ಲಿ ಭಗವಂತನಿಗೆ ಹೊರತಾಗಿ ಇನ್ಯಾವುದೂ ಇಲ್ಲ ಅಂತ. ಆ ನೆರಳು ಎಕ್ಸಾಂಪಲ್ ಏನಾಗುತ್ತೆ, ಇನ್ನೊಂದು ಇದ್ದ ಹಾಗೆ ಅದು ತೋರ್ತದೆ ಅಂತ. ಇದು ಅವನೇ, ಅವನಿಗಿಂತ ಹೊರತಾಗಿ ಇನ್ನೊಂದು ಇಲ್ಲ. ಈ ಪೂರ್ಣ ದೃಷ್ಟಿ ಇದೆಯಲ್ಲ, ಇದು ಬಹಳ ಮುಖ್ಯ. ಇಲ್ಲೊಂದು ಸಂಶಯ ಬರ್ತದೆ ಕೆಲವರಿಗೆ, ಜಗತ್ ಮಿಥ್ಯ ಅಂತ ಹೇಳ್ತಾರಲ್ಲ. ಹಾಗಾದರೆ ಜಗತ್ ಮಿಥ್ಯ ಅಂತಲೂ ಹೇಳ್ತೀರಿ ನೀವು, ಜಗತ್ತು ಪರಬ್ರಹ್ಮ ಅಂತಲೂ ಹೇಳ್ತೀರಿ ನೀವು, ಹೇಗಿದ್ರೆ ಅರ್ಥ? ಅದನ್ನೇ ದೃಷ್ಟಿಕೋನ ಅಂತ. ವ್ಯಾವಹಾರಿಕ ದೃಷ್ಟಿಕೋನದಿಂದ ಅಜ್ಞಾನಿಯ ದೃಷ್ಟಿಕೋನವನ್ನಿಟ್ಟುಕೊಂಡು ಹೇಳಿದಾಗ ಮಿಥ್ಯ. ಅಜ್ಞಾನಿಗೆ ಕಾಣುವ ಪ್ರಪಂಚ, ಅದರ ವ್ಯವಹಾರ, ಲಾಭ ನಷ್ಟ, ರಾಗದ್ವೇಷ, ಅದು ಸುಳ್ಳಪ್ಪ, ಅದು ಇಲ್ಲ ಅಂತ ಹೇಳ್ತೇವೆ. ನಾಮರೂಪಾತ್ಮಕವಾದ ಈ ಪ್ರಪಂಚವು ಸುಳ್ಳು. ಹಾಗಾದರೆ ಏನಿರೋದು? ಅಲ್ಲಿ ಇರುವುದು ಬರೀ ಭಗವಂತ ಮಾತ್ರ, ಚಿದಾನಂದ ಸ್ವರೂಪ ಮಾತ್ರ ಇರೋದು. ಆ ದೃಷ್ಟಿ ಇಟ್ಕೊಂಡು ನೋಡಿದಾಗ ಎಲ್ಲವೂ ಬ್ರಹ್ಮವೇ. ಅಜ್ಞಾನಿಗೆ ಕಾಣುವ ಜಗತ್ತು ಮಿಥ್ಯ, ಜ್ಞಾನಿ ಕಾಣುವಂಥ ಜಗತ್ತು ಬ್ರಹ್ಮ. ಇದು ಸ್ಪಷ್ಟ ಆಗಬೇಕು ನಮಗೆ. ಹಗ್ಗದಲ್ಲಿ ಕಾಣುವ ಹಾವು ಕಾಣುತ್ತಿದ್ರೂ ಕೂಡ ಅದು ಹಗ್ಗವೇ ವಾಸ್ತವವಾಗಿ. ಮಡಿಕೆಯಲ್ಲಿ ನಾಮರೂಪಗಳು ಬೇರೆ ಬೇರೆಯಾಗಿ ಕಾಣ್ತಾ ಇದ್ರೂ ಮಣ್ಣೇ ಅಲ್ಲಿರುವಂಥದ್ದು. ಹೇಗೋ ಹಾಗೆ ಈ ಜಗತ್ತು ಪರಬ್ರಹ್ಮವೇ, ಸ್ವರೂಪತಃ ಪರಬ್ರಹ್ಮವೇ. ಹಾಗಾದರೆ ಇಷ್ಟು ಬೇರೆ ಬೇರೆಯಾಗಿ ಅತ್ಯಂತ ಭಿನ್ನವಾಗಿ ಕಾಣುವಂತಹ ಈ ಪ್ರಪಂಚ, ವ್ಯವಹಾರಕ್ಕೆ ಭಿನ್ನವಾದ ಪ್ರಯೋಜನವನ್ನು ಉಂಟು ಮಾಡ್ತಿರತಕ್ಕಂಥ ಪ್ರಪಂಚ ಒಂದೇ ಎಂಬುದಾಗಿ ನಾವು ಹೇಗೆ ನಿಶ್ಚಯ ಮಾಡಬೇಕು? ಅದಕ್ಕೊಂದು ಯುಕ್ತಿ. ಪ್ರಪಂಚದಲ್ಲಿ ಇದು ಮಣ್ಣು ಮಡಿಕೆನ ಯುಕ್ತಿ ಕೊಡ್ಬೋದು, ಅಥವಾ ಸಮುದ್ರ ಮತ್ತು ಅಲೆ ಯುಕ್ತಿ ಕೊಡ್ಬೋದು. ಅಲೆ ಅತ್ಯಂತ ಭಿನ್ನವಾಗಿ ಕಂಡ್ರೂ ನೀರೇ ತಾನೇ ಅದರಲ್ಲಿರುವಂಥದ್ದು. ಚಿನ್ನದ ಆಭರಣಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಅಲ್ಲಿರುವಂಥದ್ದು ಚಿನ್ನವೇ ಹೇಗೋ ಹಾಗೆ ಒಂದೇ ಚೈತನ್ಯ ವಸ್ತುವು ಜೀವ ಜಗತ್ತಾಗಿ ತೋರ್ತಾ ಇದೆ. ಇದೇ ಅದ್ವೈತ ಸಿದ್ಧಾಂತ. ಈಗ ನೀವು ಸೈನ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಈ ವಿಷಯದಲ್ಲಿ. ವಿಜ್ಞಾನವೂ ಹೇಳುತ್ತೆ ಇಡೀ ಜಗತ್ತು ವಿಜ್ಞಾನದ ಪ್ರಕಾರ, ಸೈನ್ಸ್ ಪ್ರಕಾರ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಬೇರೆ ಇನ್ನೇನು ಅಲ್ಲ ಅಂತ. ಪೀರಿಯಾಡಿಕ್ ಟೇಬಲಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ಇದ್ರದ್ದು ಎಲ್ಲಿರುತ್ತೆ ಎಲ್ಲ ಹೇಳ್ತಾರೆ. ನ್ಯೂಕ್ಲಿಯಸ್ ಅಂತ ಒಂದು ಬರ್ತದೆ, ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಅದರ ತಿರುಗುವಿಕೆ ಹೇಳ್ತಾರೆ. ಇಡೀ ಹೋಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಂತ ಡಿಕ್ಲೇರ್ ಮಾಡಿದೆ ಯಾವುದು? ಸೈನ್ಸ್. ವೇದಾಂತ ಹೇಳುತ್ತೆ ಹೋಲ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಲ್ಲ, ಕಾನ್ಷಿಯಸ್ನೆಸ್, ಚೈತನ್ಯ ಅಂತ ಹೇಳುತ್ತೆ ಅಷ್ಟೆ. ಚೈತನ್ಯದ ವಿಸ್ತಾರವೇ ಈ ಸೃಷ್ಟಿ. ಬೇರೆ ಬೇರೆ ಕಾಣ್ತಾ ಇರಲಿ, ಕಾಣ್ತಾ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆಯಾಗಿರಬೇಕು ಅಂತಿಲ್ಲ. ಈಗ ವಜ್ರ ಮತ್ತು ಇಂಗಾಲ ಎರಡೂ ಕೂಡ ಆಗಿರೋದು ಕಾರ್ಬನ್ನಿಂದ. ಕಾರ್ಬನ್ ಅನ್ನುವಂತಹ ಒಂದು ಅದಕ್ಕೆ ಅಂತ ಹೇಳ್ತಾರೆ ಮೂಲ ವಸ್ತು. ಅದರಿಂದ ಈ ಎರಡೂ ವಸ್ತುಗಳು ಉಂಟಾಗಿದೆ. ಮೂಲ ಧಾತು ಒಂದೇ, ಯಾವುದು? ಕಾರ್ಬನ್.
ಆದರೆ ಒಂದು ತುಂಬ ಬೆಲೆ ಬಾಳುವ ವಸ್ತು, ಇನ್ನೊಂದು ಲೆಕ್ಕಕ್ಕೆ ಬಾರದೇ ಇರೋ ವಸ್ತು. ಅದ್ರ ಮೂಲ ತತ್ವ ಒಂದೇ. ಹಾಗೆ ಜಗತ್ತಿನಲ್ಲಿ ತುಂಬ ಬೆಲೆ ಬಾಳೋದು, ಬೆಲೆ ಬಾಳದೇ ಇರೋದು ಅಂತ ಮಾಡ್ಕೊಂಡಿದ್ದು ಯಾರು? ನಾವು ಮಾಡ್ಕೊಂಡಿದ್ದು, ಅಜ್ಞಾನಿ ಪುರುಷರು ಮಾಡ್ಕೊಂಡಿದ್ದು. ಇಲ್ಲಿ ಬೆಲೆ ಬಾಳೋದೂ ಇಲ್ಲ, ಬೆಲೆ ಬಾಳದೇ ಇರುವುದೂ ಇಲ್ಲ, ಇರುವುದು ಒಂದೇ ಬ್ರಹ್ಮ ಚೈತನ್ಯ ವಸ್ತುವಿನ ವಿಸ್ತಾರ. ಇದನ್ನು ಉಪಾಸನಾ ಕಾಲದಲ್ಲಿಯೇ ಒಬ್ಬನು ಈಶ್ವರನೇ ಎಲ್ಲವೋ ಈಶ್ವರನೇ ಎಲ್ಲೊಂದು ಉಪಾಸನೆ ಮಾಡ್ತಾ ಹೋದವನಿಗೆ ಇದು ತುಂಬ ಸುಲಭ. ನಿಧಿಧ್ಯಾಸನ ಹಂತಕ್ಕೆ ಬಂದಾಗ ಅವನಿಗೆ ಆ ತೀರ್ಮಾನಕ್ಕೆ ಬರೋದಕ್ಕೆ. ಆದರೆ ನಮಗೆ ಈ ಜಗತ್ತನ್ನು ಭಿನ್ನವಾಗಿ ನೋಡಿ ನೋಡಿ ಮಾಡಿರೋದ್ರಿಂದ ನಿಧಿಧ್ಯಾಸನ ಕಾಲದಲ್ಲಿ ಮತ್ತೆ ಮತ್ತೆ ಹೇಳ್ಕೊಳ್ಬೇಕಾಗ್ತದೆ. ಏನಂತ? ಕಾಣುವ ಜಗತ್ತು ಬ್ರಹ್ಮವೇ, ಪರಬ್ರಹ್ಮದ ವಿಸ್ತಾರವೇ ಜಗತ್ತು, ಅದೇ ನನ್ನ ನಿಜಸ್ವರೂಪ, ಈ ಮುಂತಾದವುಗಳನ್ನು ಅಭ್ಯಾಸ ಮಾಡಬೇಕು. ಅದನ್ನೇ ಬಾಧ ಅಂತ ಕರೀತಾರೆ. ಬಾಧ ಅಂದರೆ ಜಗತ್ತು ಇಲ್ಲ ಅಂತಲ್ಲ. ಜೀವನ್ಮುಕ್ತನಿಗೂ ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ಹೊಟ್ಟೆ ನೋವು ಬರ್ತದೆ, ಉಂಡ ಆಹಾರ ಜೀವನ ಹಸಿವೆ ಆಗ್ತದೆ. ನಮಗೆ ಯಾವ ಅನುಭವ ಆಗ್ತದೋ ಅವರಿಗೆಲ್ಲ ಅನುಭವ ಆಗ್ತದೆ. ಕೆಲವರು ನನ್ನ ಹತ್ರ ಕೇಳ್ತಾರೆ, ಸ್ವಾಮೀಜಿ ಜೀವನ್ಮುಕ್ತನಿಗೆ ಬೆಂಕಿ ಮೇಲೆ ಕೈ ಇಟ್ಟರೆ ಸುಡ್ತದೋ ಇಲ್ವೋ? ಸುಡ್ತದೆ. ಪ್ರಕೃತಿ ನಿಯಮ ಅವನಿಗೂ ಅಪ್ಲೈ ಆಗ್ತದೆ. ಹಾಗಾದರೆ ಏನು ವ್ಯತ್ಯಾಸ ನಮಗೂ ಅವನಿಗೂ? ಏನು ವ್ಯತ್ಯಾಸ? ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ. ಕಾಗೆ ಕೋಗಿಲೆ ಎರಡೂ ಒಂದೇ ಕಾಣುತ್ತೆ ಮೇಲ್ನೋಟದಲ್ಲಿ. ಆದರೆ ವಸಂತ ಸಮಯ ಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಕಷ್ಟಗಳು ಬಂದಾಗ ಗೊತ್ತಾಗತ್ತೆ ಜ್ಞಾನಿ ಯಾರು, ಅಜ್ಞಾನಿ ಯಾರು. ಅವನು ಬ್ರಹ್ಮಭಾವದಲ್ಲಿ ನೆಲೆ ನಿಂತು ಸಮದೃಷ್ಟಿಯನ್ನು ಇಟ್ಟುಕೊಂಡು ಪ್ರಪಂಚವನ್ನು ಅನುಭವಿಸ್ತಾನೆ. ಇವನಿಗೆ ರಾಗದ್ವೇಷಗಳಿಂದ ತುಂಬಿಕೊಂಡಿರ್ತಾನೆ. ರಮಣ ಮಹರ್ಷಿಗಳು ಹೇಳುವ ಹಾಗೆ ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ, ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ, ಪರಸ್ಯ ದೃಶ್ಯಾಶ್ರಯಭೂತಮೇಕಂ ಅಂತ ಹೇಳ್ತಾರೆ. ಅಜ್ಞಾನಿಗೂ ಜ್ಞಾನಿಗೂ ಜಗತ್ತು ಇದೆ. ಅಜ್ಞಾನಿಗೆ ಜಗತ್ತು ಮಾತ್ರ ಸತ್ಯ, ಜ್ಞಾನಿಗೆ ಜಗತ್ತಿಗೆ ಆಶ್ರಯವಾದ ಬ್ರಹ್ಮ ಸತ್ಯ. ಆ ಬ್ರಹ್ಮಾಶ್ರಯದಲ್ಲಿ ತೋರುತ್ತಿರುವಂತಹ ಜಗತ್ತು. ಆದರೆ ನಾಮರೂಪಾತ್ಮಕವಾದ ಈ ಜಗತ್ತು ಮಿಥ್ಯ, ಬ್ರಹ್ಮರೂಪದಿಂದ ಸತ್ಯ. ಸತ್ಯ ಮತ್ತು ಮಿಥ್ಯದ ಗೊಂದಲ ಇಲ್ಲ ಅಂತ ಕಾಣುತ್ತೆ. ಜಗತ್ತೆಲ್ಲವೂ ಬ್ರಹ್ಮವೇ ಎಂದಾಗ ಯಾವ ಅರ್ಥದಲ್ಲಿ, ಜಗತ್ತು ಮಿಥ್ಯ ಎಂದಾಗ ಯಾವ ಅರ್ಥದಲ್ಲಿ, ಅಷ್ಟೆ. ಆದ್ದರಿಂದ ಈ ಜಗತ್ ಮಿಥ್ಯ ಎನ್ನುವ ಶಬ್ದ ಉಪನಿಷತ್ ತುಂಬ ಬಳಸಲ್ಲ. ಉಪನಿಷತ್ ಪದೇ ಪದೇ ಹೇಳೋದು ಬ್ರಹ್ಮ, ಜಗತ್ತು ಆತ್ಮ, ಜಗತ್ತು ಪುರುಷ ಎಂಬುದಾಗಿ, ಜಗತ್ತು ಪರಮಾತ್ಮ ಎಂಬುದಾಗಿ ಹೇಳ್ತದೆ. ಜಗತ್ ಪರಮಾತ್ಮನೇ ವಾಸ್ತವವಾಗಿ, ಬೇರೆ ಇನ್ನೇನಿಲ್ಲ. ನೀವು ಕಾಣ್ತಾ ಇರೋದು ನೋಡ್ತಾ ಇರೋದು ಪರಮಾತ್ಮನನ್ನೇ. ಆದರೆ ದಿವ್ಯ ದೃಷ್ಟಿ ಬೇಕು. ಅರ್ಜುನ ಮುಂಚೂ ಇದೇ ಜಗತ್ತು ಕಾಣ್ತಾ ಇದ್ದ, ಕೃಷ್ಣ ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ಜಗತ್ತು ಕಾಣ್ತಾನೆ, ಆಮೇಲೆ ವಿಶ್ವರೂಪವಾಗಿ ಕಾಣುತ್ತಿದೆ ಜಗತ್ತು, ಅಷ್ಟೇ ವ್ಯತ್ಯಾಸ. ದಿವ್ಯ ದೃಷ್ಟಿ ಅಂದರೆ ಜ್ಞಾನ ದೃಷ್ಟಿ. ಆಮೇಲೆ ಪ್ರಾಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನಾಪ್ಯುತ್ತರೈಶ್ಲಿಷ್ಯತಾಂ ಪ್ರಾರಬ್ಧಂ ತ್ವಿಹ ಭುಜ್ಯತಾಂ. ಈಗ ನಿಧಿಧ್ಯಾಸನದ ಟಾಪಿಕ್ ಮುಗೀತು. ಇಲ್ಲಿಗೆ ನಿಧಿಧ್ಯಾಸನ ಮುಗೀತು. ಇನ್ನು ಮುಂದಿನ ಟಾಪಿಕ್ ಶುರುವಾಗ್ತದೆ. ಏನು? ಜ್ಞಾನ ಫಲ. ಜ್ಞಾನ ಆಯಿತು, ಜ್ಞಾನ ಫಲದ ಬಗ್ಗೆ ಮಾತಾಡ್ತಾರೆ. ಜ್ಞಾನದಿಂದ ಪ್ರಯೋಜನ ಏನು? ಮುಖ್ಯ ಪ್ರಯೋಜನ ಕರ್ಮ ಅನ್ನುವಂಥದ್ದು. 3 ಕರ್ಮಗಳು ಹೊರಟೋಗ್ತದೆ: ಪ್ರಾರಬ್ಧ, ಸಂಚಿತ, ಆಗಾಮಿ. ನಾನು ಅದನ್ನು ವಿವರಿಸಲಿಕ್ಕೆ ಹೋಗಲ್ಲ, ಇಲ್ಲ, ನಿಮಗಲ್ಲಿ ಗೊತ್ತಿರೋದ್ರಿಂದ ಹೇಳ್ತೇನೆ. ಪ್ರಾಕರ್ಮ ಪ್ರವಿಲಾಪ್ಯತಾ. ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ನಾಶವಾಗ್ತದೆ. ಇಲ್ಲಿ ನಾಶ ಮಾಡಬೇಕು ಅಂತ ಹೇಳಿದ್ದಾರೆ, ಜ್ಞಾನ ಬಂದ ತಕ್ಷಣ ನಾಶವಾಗ್ತದೆ. ಯಾವುದನ್ನು? ಪ್ರಾಕರ್ಮ ಅಂದರೆ ಸಂಚಿತ ಕರ್ಮ, ಪ್ರಾರಬ್ಧ ಅಲ್ಲ, ಸಂಚಿತ ಕರ್ಮ. ಸಂಚಿತ ಅಂದರೆ ಅನೇಕ ಜನ್ಮಗಳ ಸಂಗ್ರಹ. ಜ್ಞಾನಾಗ್ನಿ ಅನ್ನುವಂಥದ್ದು ಅದನ್ನು ಸುಟ್ಟು ಬೂದಿ ಮಾಡಿ ಹಾಕ್ತದೆ. ಜ್ಞಾನದ ಪ್ರಭಾವದಿಂದ ದೇಹಾತ್ಮ ಭಾವ, ಜೀವಾತ್ಮ ಭಾವ ಮಿಥ್ಯಾ ಆದ ಹಾಗೆ ಆ ಕರ್ಮಗಳ ಸಂಬಂಧ ಇವರಿಗೆ ಇರುವುದಿಲ್ಲ. ಕರ್ಮಗಳು ನಾಶ ಆಗ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಇದಕ್ಕೆ ಪ್ರಮಾಣ ಯಾವುದು ಅಂದರೆ ಉಪನಿಷತ್ತು. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅವನ ಕರ್ಮಗಳೆಲ್ಲವೂ ಅಂದ್ರೇನು? ಪ್ರಾರಬ್ಧ, ಸಂಚಿತ 3 ಕ್ಷೀಯಂತೆ, ನಾಶ ಆಗತ್ತೆ ಅಂತ ಹೇಳಿದ್ದಾರೆ. ಕೆಲವರಿಗೆ ಒಂದು ಡೌಟ್ ಬರ್ತದೆ ಇಲ್ಲಿ, ಆಮೇಲೆ ಬರ್ತೇನೆ ನಾನು ಆ ಟಾಪಿಕ್ಗೆ. ಸರಿ, ಸಂಚಿತ ಕರ್ಮ ನಾಶ ಆಗ್ತದೆ, ರೈಟ್. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳಿದ.
ಇನ್ನು ಪ್ರಾರಬ್ಧ ಆಗಾಮಿ ಕರ್ಮ. ಆಗಾಮಿ ಕರ್ಮ ಅಂದ್ರೇನು? ನಾವು ಮುಂದೆ ಅನುಭವಿಸಬೇಕಾಗಿರ್ತಕ್ಕಂಥ ಕರ್ಮ. ಚಿತಿಬಲ ನಾಪ್ಯುತ್ತರೈ ಶ್ಲಿಷ್ಯತಾಂ. ಆಗಾಮಿ ಕರ್ಮ ಅಂದ್ರೇನು? ಈಗ ನಾವು ಮಾಡುವ ಕರ್ಮವನ್ನು ಮುಂದೆ ಅನುಭವಿಸೋಕಿದೆಯಲ್ಲ, ಅದು ಆಗಾಮಿ ಕರ್ಮ. ಈ ಜನ್ಮದಲ್ಲಿ ನಾವು ಪಾಪ ಪುಣ್ಯಗಳನ್ನು ಮಾಡ್ತೇವೆ, ಅದು ಇದೇ ಜನ್ಮದಲ್ಲಿ ಮುಂದಕ್ಕೆ ಬರ್ಬೋದು ಅಥವಾ ಪುನರ್ಜನ್ಮಕ್ಕೆ ಕಾರಣ ಆಗಬಹುದಲ್ಲ, ಅದನ್ನು ಆಗಾಮಿ ಅಂತ ಹೇಳ್ತಾರೆ. ಈ ಜ್ಞಾನಿ ವಿಷಯಕ್ಕೆ ಬಂದಾಗ ಈ ಟಾಪಿಕ್ ಇರೋಲ್ಲ ಅವನಿಗೆ. ಯಾಕೆ? ಅವನು ಕರ್ಮವನ್ನೇ ಮಾಡಲ್ಲ. ಕರ್ಮ ಮಾಡಿದರೆ ಕರ್ಮ ಫಲ ಬರಬೇಕು. ಜ್ಞಾನಿ ಮಾಡುವ ಕರ್ಮ ಮರುಬಳೆಗೆ ಬಿತ್ತಲ್ಲ, ಹುರಿದ ಕಾಳಿನ ಹಾಗಿನ ಕರ್ಮ ಅವನದು. ಅವನು ಮಾಡಿದ್ರೂ ಮಾಡಿದ ಹಾಗಲ್ಲ. ಪೂಜೆ ಮಾಡಿದ್ರೂ ಪುಣ್ಯ ಇಲ್ಲ, ಹೊಡೆದ್ರೂ ಪಾಪ ಇಲ್ಲ. ಆದ್ದರಿಂದ ಜ್ಞಾನಿಗೆ ಆಗಾಮಿ ಕರ್ಮ ಇಲ್ಲ. ಅರ್ಥ ಆಯ್ತಾ? ಕರ್ತೃತ್ವ ಭಾವ ಭೋಕ್ತೃತ್ವ ಭಾವ ಬಿಟ್ಟು ಕರ್ಮ ಮಾಡುವುದರಿಂದ ಅವನಿಗೆ ಆಗಾಮಿ ಕರ್ಮಗಳಿಲ್ಲ. ಚಿತಿಬಲ ಅಂದರೆ ಜ್ಞಾನದ ಬಲದಿಂದ ನ ಅಪಿ ಉತ್ತರೈ ಶ್ಲಿಷ್ಯತ, ಮುಂದಿನ ಕರ್ಮಗಳಿಗೆ ಅವನು ಅಂಟಿಕೊಳ್ಳುವುದಿಲ್ಲ. ಶ್ಲಿಷ್ಯತ ಅಂದರೆ ಅಂಟಿಕೊಳ್ಳೋದು. ಇನ್ನು ಮೂರನೇ ಟಾಪಿಕ್ ಇದು ಪ್ರಾರಬ್ಧ. ಅಲ್ಲ ಸ್ವಾಮಿ, ಸರಿ, ಮುಂದೆ ಅಂಟುಕೊಳ್ಳಲ್ಲ, ಹಿಂದಿಂದೆಲ್ಲ ಸುಟ್ಟು ಹೋಯಿತು, ಈಗ ಈ ಜನ್ಮದಲ್ಲಿ ಅವನು ಅನುಭವಿಸ್ತಾ ಇದ್ದಾನಲ್ಲ ಪ್ರಾರಬ್ಧ, ಅದು ಇರ್ತದೆ ಅಂತ ಕೆಲವರು ವಾದ. ಅದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ, ಮೂರೂ ಕರ್ಮಗಳು ಅವನಿಗೆ ಇರೋದಿಲ್ಲ ಅಂತ. ನೀವು ಶ್ರುತಿಯನ್ನು ಇಟ್ಕೊಳ್ತೀರೋ ಅಥವಾ ಜನರ ವಾದ ಇಟ್ಕೊಳ್ತೀರೋ? ಶ್ರುತಿ ಹೇಳುತ್ತೆ ಪ್ರಾರಬ್ಧವು ಅವನಿಗಿಲ್ಲ ಅಂತ. ಅಲ್ಲ, ಹಾಗಾದರೆ ಸ್ವಾಮೀಜಿ, ಜ್ಞಾನಿಗಳಿಗೆ ರೋಗ ಬರುವುದು ಯಾಕೆ? ಜ್ಞಾನಿಗಳಿಗೆ ಅವಮಾನ ಆಗುವುದು ಯಾಕೆ? ಜ್ಞಾನಿಗಳಿಗೆ ನಷ್ಟ ಆಗುವುದು ಯಾಕೆ? ಜ್ಞಾನಿಗಳಿಗೆ ಕಷ್ಟ ಆಗುವುದು ಯಾಕೆ? ಅಜ್ಞಾನಿಗಳ ದೃಷ್ಟಿಯಿಂದ ಕಷ್ಟ, ನಷ್ಟ, ರೋಗ, ರುಜಿನ ಅಂತ ನಾವೇನು ಕರಿತೇವೋ ಅದನ್ನು ವಿವರಿಸುವುದಕ್ಕಾಗಿ ಪ್ರಾರಬ್ಧ ಅಂತಕ್ಕಂಥ ಒಂದು ಟಾಪಿಕ್ಕನ್ನು ಹೇಳೋದು. ಏನು? ಎಲ್ಲಿಯ ತನಕ ಶರೀರ ಇರ್ತದೋ ಅಲ್ಲಿಯ ತನಕ ಪ್ರಾರಬ್ಧ ಅನ್ನುವಂಥದ್ದು ನಡೀತದೆ. ನೀವು ಸ್ವಿಚ್ ಆಫ್ ಮಾಡಿದರೂ ಫ್ಯಾನು ತಿರುಗ್ತದೆ ಅಂತ ಹೇಳಿದ ಹಾಗೆ. ಸ್ವಿಚ್ ಆಫ್ ಮಾಡಿದ್ದಾರೆ ಅಂದರೆ ಇಗ್ನೋರೆನ್ಸ್ ಅನ್ನೋದು ಹೋಯಿತು, ಆದರೂ ಆ ಫೋರ್ಸಿಂದ ತಿರುಗ್ತಾ ಇರ್ತದೆ ಸ್ವಲ್ಪ ಹೊತ್ತು. ಹಾಗೆ ಸ್ವಲ್ಪ ಸಮಯ ದೇಹ ಬೀಳುವಲ್ಲಿವರೆಗೆ ಆ ಕರ್ಮ ಕೆಲಸ ಮಾಡ್ತದೆ ಅಂತ ಅಜ್ಞಾನಿ ದೃಷ್ಟಿಯನ್ನು ಇಟ್ಟುಕೊಂಡು ಹೇಳಿದ ವಿವರಣೆ. ವಾಸ್ತವವಾಗಿ ಜ್ಞಾನಿಗೆ ಪ್ರಾರಬ್ಧವೂ ಇಲ್ಲ. ಹೇಗೆಂದರೆ ಅವನು ಶರೀರಾದಿಗಳ ತಾದಾತ್ಮ್ಯವೇ ಇರುವುದಿಲ್ಲ ಅವನಿಗೆ. ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿದವನಿಗೆ ಪ್ರಾರಬ್ಧ, ಅದು ನಾನು ಅನ್ನೋದೇ ಇಲ್ಲದಿದ್ದ ಮೇಲೆ ಪ್ರಾರಬ್ಧ ಯಾರಿಗೆ? ಆದ್ದರಿಂದ ನೋಡುವವರ ದೃಷ್ಟಿಯಿಂದ ಅದೊಂದು ವಿವರಣೆ, ಪ್ರಾರಬ್ಧ ಇರ್ತದೆ ಅಂತ. ವಾಸ್ತವ ಯಾವ ಕ್ಷಣದಲ್ಲಿ ಅಜ್ಞಾನ ನಿವೃತ್ತಿಯಾಯಿತೋ, ಬ್ರಹ್ಮಭಾವ ಬಂತೋ, ಎಲ್ಲ ಕರ್ಮಗಳು ಒಟ್ಟಿಗೆ ನಶಿಸಿ ಹೋದವು. ಇದೇ ಜ್ಞಾನದ ಫಲ, ಕರ್ಮ ನಿವೃತ್ತಿ. ಇದರೊಟ್ಟಿಗೆ ಬೇರೆ ಬೇರೆ ಫಲಗಳಿದೆ. ಪುನರ್ಜನ್ಮ ರಾಹಿತ್ಯ, ಮತ್ತೆ ಅವನಿಗೆ ಹುಟ್ಟುವುದಿಲ್ಲ. ಬದುಕಿರುವಾಗಲೇ ದುಃಖಗಳೆಲ್ಲವೂ ಹೊರಟು ಹೋಗ್ತದೆ. ಆತ್ಯಂತಿಕ ಶಾಂತಿ ಮತ್ತು ಸುಖ ಪ್ರಾಪ್ತಿಯಾಗ್ತದೆ. ಭಯ ನಿವೃತ್ತಿ ಆಗ್ತದೆ. ರಾಗದ್ವೇಷ ನಿವೃತ್ತಿ ಆಗ್ತದೆ. ದೊಡ್ಡ ಪಟ್ಟಿ ಕೊಡಬಹುದು ಜ್ಞಾನದ ಫಲ. ಅದನ್ನು ಜೀವನ್ಮುಕ್ತಾವಸ್ಥೆ ಅಂತ ಕರೀತಾರೆ. ಜ್ಞಾನ ಫಲವನ್ನು ಅನುಭವಿಸ್ತಾ ಇರುವಂಥ ಸ್ಥಿತಿಗೆ ಹೇಳ್ತಾರೆ ಜೀವನ್ಮುಕ್ತ. ಬದುಕಿರುವಾಗಲೇ ಬಿಡುಗಡೆಯನ್ನು ಹೊಂದಿದವನು, ಯಾವ ಬಂಧನವಿಲ್ಲ. ಎಲ್ಲ ಇರ್ತದೆ, ಹೊರಗಡೆಗೆಲ್ಲ ಇರ್ತದೆ, ಆದರೆ ಒಳಗಡೆಗೆ ಯಾವ ಕಟ್ಟುಗಳಿಲ್ಲ. ಅತ್ಯಂತ ಶಾಂತವಾದ, ಪ್ರಸನ್ನವಾದ, ಹಗುರವಾದ ಜೀವನ, ಲೈಟ್ ಹಾರ್ಟೆಡ್ ಲೈಫ್. ಜೀವನ ಅನ್ನೋದು ಫ್ರೆಂಡ್ಲಿ ಮ್ಯಾಚ್ ಅಂತ ಹೇಳಿದ್ನಲ್ಲ ಹಾಗೆ. ನೋ ಕಾಂಪಿಟಿಷನ್, ನೋ, ಎಲ್ಲಿ ಸ್ಪರ್ಧೆ ಇಲ್ಲ. ಜಯ ವಿಜಯ, ಲಾಭ ನಷ್ಟ ಚಿಂತೆ ಇಲ್ಲ. ಪ್ರತಿ ಕ್ಷಣವೂ ಆನಂದ, ಪ್ರತಿ ಕ್ಷಣವೂ ಸಂತಸ. ಅಷ್ಟು ಹಗುರವಾದ ಬಾಳು. ಅಂದರೆ ಸರಳವಾದ ಭಾಷೆಯಲ್ಲಿ ನಾನು ಹೇಳೋದು ಜ್ಞಾನದ ಫಲ ಅಂದರೆ ಲೈಟ್ ಹಾರ್ಟೆಡ್ನೆಸ್, ಶಾಂತ, ಖುಷಿ ಖುಷಿಯಾಗಿರೋದು. ಇಷ್ಟು ಆದಮೇಲೆ ಅಥ ಪರಬ್ರಹ್ಮಾತ್ಮನ ಸ್ಥೀಯತಾಂ, ಪ್ರಾರಬ್ಧವನ್ನೂ ಕಳೆದುಕೊಂಡ ಮೇಲೆ ಪರಬ್ರಹ್ಮ ಭಾವದಲ್ಲಿ ನೆಲೆ ನಿಲ್ಲಬೇಕು. ನೆಲೆ ನಿಲ್ತಾನೆ ಅವನು. ಯಾರಿಗೆ? ಜೀವಬ್ರಹ್ಮೈಕ್ಯ ಜ್ಞಾನ ಆಗಿ ಅದರಲ್ಲಿ ನಿತರಾಂ ಸ್ಥಿತಿ, ನಿಷ್ಠೆ ಪ್ರಾಪ್ತಿ ಆಗ್ತದೋ ಬ್ರಹ್ಮಭಾವದಲ್ಲಿ ಇರ್ತಾನೆ. ಸ್ವಲ್ಪ ಕಾಲದ ನಂತರ ದೇಹ ಬಿದ್ದು ಹೋಗ್ತದೆ. ದೇಹ ಬಿದ್ದು ಹೋದ ಮೇಲೆ ಮತ್ತೇನು ಹೊಸ್ತು ಘಟಿಸೋದಿಲ್ಲ. ಘಟಾಕಾಶದಲ್ಲಿರುವ ಆಕಾಶವು ಘಟ ಇರುವಾಗಲೂ ಆಕಾಶದೊಟ್ಟಿಗೆ ಒಂದಾಗಿತ್ತು.
ಘಟ ಒಡೆದ ಮೇಲೆ ಹೊರಗಡೆ ನೋಡುವವರಿಗೆ ಒಂದಾದಾಗ ಕಾಣಿಸುತ್ತೆ ಅಷ್ಟೆ. ಪಾತ್ರೆಯಲ್ಲಿರುವ ನೀರು ಸಮುದ್ರದೊಳಗೆ ಮುಳುಗಿಸಿದಾಗ ನೋಡುವವರಿಗೆ ಅಭಿನ್ನತೆ ಕಾಣಿಸ್ತದೆಯೇ ಹೊರತು ಮುಂಚೆಯೂ ಅಲೆಯು ಸಮುದ್ರದೊಟ್ಟಿಗೆ ಒಂದೇ ಆಗಿತ್ತು. ಆದ್ದರಿಂದ ಜೀವನ್ಮುಕ್ತಿ, ವಿದೇಹ ಮುಕ್ತಿ ಅಂತ ಎರಡು ಮುಕ್ತಿ ಹೇಳ್ತಾರೆ. ಶರೀರ ಇರುವಾಗಲೇ ಅಜ್ಞಾನ ಕಳೆದುಕೊಂಡು ಫಲವನ್ನು ಅನುಭವಿಸಿದರೆ ಜೀವನ್ಮುಕ್ತಿ. ದೇಹ ಬಿದ್ದು ಹೋದರೆ ಪಂಚಭೂತಾತ್ಮಕ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಬಿದ್ದು ಅದು ಒಟ್ಟಾಗಿ ಹೋಗಿಬಿಟ್ಟು ಮರಣ ಅಂತ ಹೇಳ್ತಾರಲ್ಲ, ಅದಕ್ಕೆ ಜ್ಞಾನಿಗಳಿಗೆ ಮರಣನ ಶಬ್ದ ಬಳಸಲ್ಲ, ಬ್ರಹ್ಮೀಭೂತರಾದರು ಅಂತ ಹೇಳ್ತಾರೆ ಅಲ್ವಾ. ಆ ಮಹಾತ್ಮರು ಬ್ರಹ್ಮೀಭೂತರಾದರು, ಸಮಾಧಿಸ್ಥರಾದರು ಅಂತ. ಸಮಾಧಿನ ಶಬ್ದಕ್ಕೆ ಅರ್ಥ ಏನು? ಸಮ್ಯಕ್ ಆಧೀಯತೆ ಮನಃ ಅಸ್ಮಿನ್, ಪರಬ್ರಹ್ಮದಲ್ಲಿ ಮನಸ್ಸು ಒಂದಾಗೋದು ಸಮಾಧಿ ಅಂತ. ಸಮಾಧಿ ಅಂದರೆ ಮಣ್ಣು ಮಾಡೋದು ಅಂತಲ್ಲ, ಸಮಾಧಿ ಅಂದರೆ ಪರಮಾತ್ಮನಲ್ಲಿ ಒಂದಾಗೋದು ಮನಸ್ಸು ಅಂತ. ಅವನ ಮನಸ್ಸು ಪರಮಾತ್ಮನ ಒಂದಾಯಿತು, ಬ್ರಹ್ಮೀಭೂತರಾದರು. ಆಮೇಲೆ ಕೈವಲ್ಯ, ವಿದೇಹ ಕೈವಲ್ಯ ಪ್ರಾಪ್ತಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಸಂತರು ಸತ್ರು ಅಂತ ಹೇಳಬಾರ್ದು, ಸಂತರು ವಿದೇಹ ಕೈವಲ್ಯ ಅಂದರೆ ವಿದೇಹ ಮುಕ್ತಿಯನ್ನು ಪಡೆದರು. ಜೀವನ್ಮುಕ್ತರಾಗಿದ್ದರು, ಈಗ ವಿದೇಹ ಮುಕ್ತಿ ಪಡೆದರು. ದೇಹ ಒಂದು ಹೊರಟೋಯ್ತು ಅಷ್ಟೇ, ಅದನ್ನು ಅಂಟ್ಕೊಂಡಿತ್ತು, ಹೊರಟೋಯ್ತು ಅಷ್ಟೇ. ಆ ರೀತಿಯಾಗಿ ಇಲ್ಲಿಯ ತನಕ ಸಾಧನೆ ಅನ್ನೋದು ನಡಿಬೇಕು. ಶುರುವಾಗಬೇಕಾದಲ್ಲಿ ವೇದೋ ನಿತ್ಯಮಧೀಯತ ಅಥ ಪರ ಬ್ರಹ್ಮಾತ್ಮನ ಸ್ಥೀಯತ. ಹಾಗೆ ಭಗವಂತ ನಮಗೆ ಶಕ್ತಿ ಕೊಡಲಿ, ನಮ್ಮನ್ನು ಮುನ್ನಡೆಸಲಿ. ಆ ಮಾರ್ಗದಲ್ಲಿ ಎಷ್ಟು ಹೆಜ್ಜೆ ಇಡ್ತೀರೋ ಅಷ್ಟು ಲಾಭ, ಅಷ್ಟು ಒಳ್ಳೆಯದು. ಅದರಿಂದ ಇಷ್ಟು ನೀವು ಶ್ರವಣ ಮಾಡಲಿಕ್ಕೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀರಿ ಅನ್ನೋದೇ ದೈವಾನುಗ್ರಹ ಇದೆ, ನಾವು ಆ ಮಾರ್ಗದಲ್ಲಿ ಇದ್ದೇವೆ ಅನ್ನೋದಕ್ಕೆ ಸೂಚನೆ. ಆದರೆ ಅಷ್ಟೇ ಸಾಲದು, ಅದಕ್ಕೆ ನಾವು ಬೆಂಚ್ ಚಪ್ಪರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಹೆಜ್ಜೆ ಇಟ್ಟು ಮುಂದಕ್ಕೆ ನಾವು ಹೋಗಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.